ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಿ ಲರ್ನಿಂಗ್ ಲ್ಯಾಂಪ್. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 10th ಮ್ಯಾಥಮೆಟಿಕ್ಸ್ 81E ಇವತ್ತು ನಡೆದಿರುವಂತ ಪೇಪರ್ 81E 2025 ಎ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಇವತ್ತು ಎಲ್ಲರದು ಚಲೋ ಆಗೈತೆ ಅಂತ ಅನ್ಕೊಂಡಿನಿ ಎಕ್ಸಾಮ್. ಸೊ ಇನ್ಕತ ನಾ ಕುಂತು ಎಲ್ಲ ಕ್ವಶನ್ ಸಾಲ್ವ್ ಮಾಡೀನಿ. ಸೊ ಅದನ್ನ ನಿಮಗೆ ಒಂದ್ಸತಿ ರಿವೈಸ್ ಮಾಡೋಣ. ಸೊ ಯಾವ ಕ್ವಶನ್ ನಿಮ್ಗೆ ಕರೆಕ್ಟ್ ಆಗಿದೆ ಅಂತ. ಓಕೆನಾ? ಓಕೆ, ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ ಅಂತಂದ್ರೆ, ಫಸ್ಟ್ ಕ್ವಶನ್ MCQ. LCM ಆಫ್ 2 and 3. ಸೊ 2 and 3 ಇಸ್ ಆಲ್ರೆಡಿ ಪ್ರೈಮ್ ನಂಬರ್ ಇದೆ. ಸೊ 2 and 3 ಆಲ್ರೆಡಿ ಪ್ರೈಮ್ ನಂಬರ್ ಇರೋದ್ರಿಂದ 2ದು LCM ಏನ್ ಬರುತ್ತೆ, 2 ಅಂತಾನೆ ಬರುತ್ತೆ. 3ದು 3 ಅಂತಾನೆ ಬರುತ್ತೆ. ಇಲ್ಲಿ ನೋಡಿ, 2 1 2, 3 1 3. 2 ಏನ್ ಬರುತ್ತೆ 1 into 2, 3 ಏನ್ ಬರುತ್ತೆ ಪ್ರೈಮ್ ಫ್ಯಾಕ್ಟರ್ ಏನ್ ಬರುತ್ತೆ 1 into 3 ಅಂತ ಬರುತ್ತೆ. ಸೊ LCM ಏನಾಗುತ್ತೆ 2 into 3, that is 6. Option D is correct. First one option D is correct. Second one, if the lines representing by the equation a1x plus b1y plus c1 equal to 0 and a2x plus b2y plus c2 is equal to 0 are coincident, then the correct relation is. So correct relation ಯಾವ್ದಾಗುತ್ತೆ? Option A ಆಗುತ್ತೆ. a1 equal to a1 by a2 is equal to b1 by b2 equal to c1 by c2 ಆಗುತ್ತೆ. Okay, next third question. A quadratic equation in the following is. ಇದರಲ್ಲಿ ಯಾವ್ದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೇಳ್ತಿದ್ದಾರೆ? ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಈಕ್ವಲ್ ಟು 0. ಓಕೆ, ಫೋರ್ತ್ ಕ್ವಶನ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ ದ ಫಾಲೋಯಿಂಗ್ ದ ಶೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಆಗಿ ಕಾಣ್ತಿರುವಂತ ಇಮೇಜಸ್ ಯಾವ್ಯಾವ ಅಂತ ಕೇಳ್ತಿದ್ದಾರೆ. ಸೊ ಯಾವ ಶೇಪ್ಸ್ ಅಂತಂದ್ರೆ ಎನಿ ಟೂ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಆಪ್ಷನ್ ಎ ಇಸ್ ಕರೆಕ್ಟ್. ಫಿಫ್ತ್ ಒನ್, ದ ವಾಲ್ಯೂಮ್ ಆಫ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ಸ್ ಈಸ್. ಫಿಫ್ತ್ ಒನ್ ಆನ್ಸರ್ 4/3 pi r cube. 4/3 pi r cube cubic units. Option B is correct. Option B is fifth one. Option B is correct. Sixth one, option C is correct. Option C is correct. Sixth one, formula, distance formula. Okay, the common difference of the arithmetic progression. Common difference. Seventh question. ಸೆವೆಂತ್ ಕ್ವಶನ್ ಏನಿದೆ, -1 -3 -5 ಇದೆ. ಸೊ ಏನಾಯ್ತು ಅಂದ್ರೆ, ಎ ಅಂದ್ರೆ ಫಸ್ಟ್ ಟೈಮ್ ಏನಾಯ್ತು -1 ಆಯ್ತು. ಡಿ ಏನಾಯ್ತು -5 ಮೈನಸ್ ಆಫ್ -3, -5 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. -5 + 3 ಅಂದ್ರೆ -2 ಆಯ್ತು. ಡಿ ಏನಾಯ್ತು ನಮ್ದು -2 ಆಯ್ತು. ಸೊ ಆಪ್ಷನ್ ಯಾವ್ದಂದ್ರೆ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಇಲ್ಲೇನ್ ಕೊಟ್ಟಿದ್ದಾರೆ, ಇನ್ ಎ ಗಿವನ್ ಫಿಗರ್ O is the center of the circle and the length of the APB is 4 pi centimeter. Length of APB, ಆರ್ಗಿನ್ ಲೆಂತ್ ಎಷ್ಟಿದೆ ಅಂತೆ 4 pb. OB equal to 9 centimeter. OB ಅಂದ್ರೆ ರೇಡಿಯಸ್ ಆಫ್ ಸರ್ಕಲ್ 9 centimeter. Then the measure of angle theta. ಎಷ್ಟು ಡಿಗ್ರಿ ಐತೆ ಅಂತ ಕೇಳ್ತಾರೆ ಇಲ್ಲಿ. ಸೊ ಎಷ್ಟು ಡಿಗ್ರಿ ಐತೆ ಅಂತ ಹೇಳಿ ಒಂದು ಫಾರ್ಮುಲಾ ಐತೆ ನಮ್ದು. ಲೆಂತ್ ಆಫ್ ಆರ್ಕ್ ಕೊಟ್ಟಾರಲ್ಲ, ಲೆಂತ್ ಆಫ್ ಆರ್ಕ್ ಫಾರ್ಮುಲಾ ತಗೋಬೇಕು ನಾವು ಇವಾಗ. ಸೊ ಲೆಂತ್ ಆಫ್ ಆರ್ಕ್ ಏನಾಗ್ತೈತೆ, θ ಡಿವೈಡೆಡ್ ಬೈ 360 ಇಂಟು 2 pi r ಆಗ್ತೈತಿ. ಆರ್ ಅಂತ ಗೊತ್ತೈತಿ, ಆರ್ ಎಷ್ಟೈತಿ 9 ಐತಿ. θ ಗೊತ್ತಿಲ್ಲ. ಲೆಂತ್ ಆಫ್ ಆರ್ಕ್ ಅವ್ರು ಆಲ್ರೆಡಿ ಕೊಟ್ಬಿಟ್ಟಾರ. ಎಷ್ಟೈತಿ ಲೆಂತ್ ಆಫ್ ಆರ್ಕ್ 4 pi centimeter ಐತಿ. ಲೆಂತ್ ಆಫ್ ಆರ್ಕ್ 4 pi centimeter ಐತಿ. ಅದರ ಸಂಬಂಧ ಲೆಂತ್ ಆಫ್ ಆರ್ ಈಕ್ವಲ್ ಟು ಲೆಂತ್ ಆಫ್ ಆರ್ಕ್ ಫಾರ್ಮುಲಾ ಬರ್ಕೋತೀವಿ, θ ಡಿವೈಡೆಡ್ ಬೈ 360 ಇಂಟು 2 pi r ಅಂತ ಬರ್ಕೋತೀವಿ. ಆರ್ ಹೆಂಗದ್ರು 9 ಐತಿ. ಲೆಂತ್ ಆಫ್ ಆರ್ಕ್ ಅವರ ಕೊಟ್ಟಾರ ಗಿವನ್, ಇದು 4 pi ಅನ್ನೋದು ಗಿವನ್, ಈಕ್ವಲ್ ಟು θ ಗೊತ್ತಿಲ್ಲ, ಅದನ್ನ ಅದೇ ಎಕ್ಸ್ ಅಂತ ಆಗ್ಬಿಡ್ತೈತಿ. ಅದನ್ನ ಫೈಂಡ್ ಔಟ್ ಮಾಡ್ಬೇಕು. θ ಡಿವೈಡೆಡ್ ಬೈ 360 ಇಂಟು 2 pi ಇಂಟು 9 ಆಗ್ತೈತಿ. ನೆಕ್ಸ್ಟ್ ಈ 360ನ ಇದು ಈಕ್ವಲ್ ಟು ಐತಿ, 360 ಈ ಕಡೆ ತಗೊಂಡೋಗೋಣ. ಅವಾಗ ಏನಾಗುತ್ತೆ 4 pi ಇಂಟು 360, ಇಲ್ಲಿ ಡಿವಿಷನ್ ಐತಿ. ಈಕ್ವಲ್ ಟು ದಾಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತೈತಿ 4 pi 4 pi ಇಂಟು 360. ಇಲ್ಲಿ ಇವೆಲ್ಲ ಮಲ್ಟಿಪ್ಲಿಕೇಶನ್ ಅದಾವ, ಇವೆಲ್ಲ 2 ಇಂಟು pi ಇಂಟು 9 ಮಲ್ಟಿಪ್ಲಿಕೇಶನ್ ಅದಾವ. ಸೊ ಇದು ಈಕ್ವಲ್ ಟು ದಾಟ್ ಹೋತಂದ್ರ ಎಲ್ಲ ಡಿವಿಷನ್ ಬಂದ್ಬಿಡ್ತಾವ, ಆಯ್ತಾ. ಆಮೇಲೆ 4 pi ಇಂಟು 360 ಡಿವೈಡೆಡ್ ಬೈ 2 pi ಇಂಟು 9 ಈಕ್ವಲ್ ಟು θ ಉಳ್ಕೊಳತ್. ಇಲ್ಲಿ RH ಸೈಡ್ θ ಮಾತ್ರ ಉಳ್ಕೊತೈತಿ. ಅವಾಗ 2 pi 1 ಜಾ 2 pi 2 ಜಾ 2 ಇಂಟು 360 ಏನಾಗುತ್ತೆ 720 ಆಗುತ್ತೆ. 720 ಡಿವೈಡೆಡ್ ಬೈ 9, 720 ಡಿವೈಡೆಡ್ ಬೈ 9 ಅಂದ್ರೆ 80 ಡಿಗ್ರಿ. 80 ಡಿಗ್ರಿ ಅಂದ್ರೆ ಆನ್ಸರ್ ಎಷ್ಟು? ಆನ್ಸರ್ ಬಿ. 8th one ಆನ್ಸರ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ 1 mark. With the degree of the linear polynomial, write the degree of the linear polynomial.
ಡಿಗ್ರಿ ಏನಿರುತ್ತೆ ಲೀನಿಯರ್ ಪಾಲಿನಾಮಿಯಲ್ ಯಾವಾಗಲೂ 1 ಇರುತ್ತೆ. ಸೊ ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಇಸ್ 1. ನೆಕ್ಸ್ಟ್ 10th one. Write the formula to find the total TSA of cube of edge A units. ಅಂದ್ರೆ 6a square. Next 11th one. 11th one, in the given frequency distribution table write the model class. Model class ಅಂದ್ರೆ ಏನು, ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತಲ್ಲ ಅದ ಮಾಡೆಲ್ ಕ್ಲಾಸ್ ಆಗಿರ್ತೈತಿ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದು ಇದ್ರಾಗ 4 8 2 2 ಐತಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದೈತಿ 8 ಐತಿ. 8 ದ ಮಾಡೆಲ್ ಕ್ಲಾಸ್ ಏನೈತೆ 3 3 5 3 5 ದ ಮಾಡೆಲ್ ಕ್ಲಾಸ್ ಆಗಿರ್ತೈತಿ. ನೆಕ್ಸ್ಟ್ ರೈಟ್ ದ ಪ್ರೊಬಬಿಲಿಟಿ ಆಫ್ ಆನ್ ಇಂಪಾಸಿಬಲ್ ಇವೆಂಟ್. ಪ್ರೊಬಬಿಲಿಟಿ ಆನ್ ಇಂಪಾಸಿಬಲ್, ಆ ಇವೆಂಟ್ ಆಗೇ ಇರಂಗಿಲ್ಲ ಅಂತಂದ್ರ ಇವೆಂಟ್ ನಡೆದೇ ಇಲ್ಲ ಅಂದ್ರೆ ಪ್ರೊಬಬಿಲಿಟಿ ಏನೈತೆ 0 ಐತಿ. ಇದ್ರ ಆನ್ಸರ್ 0. 13th one. How many solutions do the pair of linear equation? ಎಷ್ಟು ಸೊಲ್ಯೂಷನ್ ಆಗ್ತಾವ ಇದಕ್ಕೆ ಅಂತ ಕೇಳತ್ತಾರ. ಇವನೇನ್ ಮಾಡೋದ, a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಫಾರ್ಮ್ನಾಗ ಬರ್ಕೊಳ್ಳೋದು. a ಅಂದ್ರೆ ಏನೈತಿ ಇಲ್ಲಿ, a1 ಅಂದ್ರೆ ಏನೈತಿ 2 ಐತಿ, a2 ಅಂದ್ರ 3 ಐತಿ. ಸೊ a1/a2 ಅಂದ್ರ 2/3 ಅದ. b1 ಏನೈತಿ 3 ಐತಿ, b2 ಏನೈತಿ 2 ಐತಿ. ಸೊ 3/2 ಆತ. a1 ಎಷ್ಟೈತಿ -9 ಐತಿ, b1 -6 ಐತಿ. ಸೊ ಏನಾಯ್ತು -9/6 ಐತಿ. c1/c2 c1/c2 -9/6 ಆತ. ಇದು ಆಲ್ರೆಡಿ ಗೊತ್ತಾಗ್ಬಿಡ್ತೈತಿ ನಮಗೆ. ಇವೆರಡು ಈಕ್ವಲ್ ಇಲ್ಲೇ ಇಲ್ಲ. ಇಲ್ಲಿ 2/3 ಐತಿ, ಇಲ್ಲಿ 3/2 ಐತಿ. ಸೊ ನಾಟ್ ಈಕ್ವಲ್ ಬಂತಂದ್ರ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಅಂದ್ರ ಯೂನಿಕ್ ಸೊಲ್ಯೂಷನ್ ಆಗ್ತೈತಿ. ಅಂದ್ರ ಓನ್ಲಿ ಒನ್ ಸೊಲ್ಯೂಷನ್, ಅಂದ್ರ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತದೆ. ಇಂಟರ್ಸೆಕ್ಟ್ ಆಗಿದ್ದಕ್ಕೆ ಓನ್ಲಿ ಒನ್ ಸೊಲ್ಯೂಷನ್ ಬರ್ತೈತಿ. ಓಕೆ, sorry. Next, ಇದು 15th one. Write the roots of the quadratic equation x into x plus 2 equal to 0. x into x plus 2 ಇದನ್ನ ಮಲ್ಟಿಪ್ಲೈ ಮಾಡಿದಾಗ x square plus 2x ಬರ್ತೈತಿ. ಇದನ್ನ ಫ್ಯಾಕ್ಟರೈಸೇಷನ್ ಮಾಡಿದಾಗ ಮತ್ತೆ x into x plus 2 ಬರ್ತೈತಿ. ಸೊ x equal to 0 ಆಗೈತಿ. x equal to 0, x plus 2 equal to 0, 2 ನ ಕಡೆ ಹೋದ್ರೆ x minus 2. x 0 ಆಗಿರ್ಬೋದು ಅಥವಾ x -2, ಇವೆರಡು ರೂಟ್ಸ್. ಓಕೆ, ನೆಕ್ಸ್ಟ್ 16th one ಕ್ವಶನ್. ಓಕೆ, ಇಲ್ಲಿ ಎರಡು ಟ್ರಯಾಂಗಲ್ ಕೊಟ್ಟಾರ. ಆದ್ರ ಸ್ವಲ್ಪ ಅವನ್ನ ಸ್ವಾಪ್ ಮಾಡಿಕೊಟ್ಟಾರ. ಸ್ವಾಪ್ ಅಂದ್ರ ಒಂದ್ 90 ಡಿಗ್ರಿ ರೊಟೇಟ್ ಆಗೈತದ. ಓಕೆ, 90 ಡಿಗ್ರಿ, ಇದನ್ನ 90 ಡಿಗ್ರಿ ಸ್ವಲ್ಪ ಈ ಕಡೆ ರೊಟೇಟ್ ಮಾಡ್ಬೇಕು. ಅವಾಗ ನಮ್ಗೆ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಕಾಣಿಸ್ತಾವ. ಏನ್ ಹೇಳ್ಯಾರ, ಇನ್ ದ ಗಿವನ್ ಫಿಗರ್ ರೈಟ್ ದ ಸಿಮಿಲಾರಿಟಿ ಕ್ರಿಟೇರಿಯಾ ಯೂಸ್ ಟು ಶೋ ದಟ್ ಟ್ರಯಾಂಗಲ್ ABC ಈ ಸಿಮಿಲರ್ ಟು ಟ್ರಯಾಂಗಲ್ QRP. ಈ ಟ್ರಯಾಂಗಲ್ ಸಿಮಿಲರ್ ಐತೆ ಅಂತ ತೋರಿಸ್ಬೇಕು ನಾವು. ಸೊ ಸಿಮಿಲರ್ ಐತೆ ಅಂತ ತೋರಿಸ್ಬೇಕಂದ್ರ ಯಾವ್ದಾದ್ರು ಎರಡು ಸೈಡ್ ಅಥವಾ ಯಾವ್ದಾದ್ರು 3 ಸೈಡ್ ಈಕ್ವಲ್ ಅದಾವ ಅಂತ ತೋರಿಸ್ಬೇಕು. 3 ಸೈಡ್ ಈಕ್ವಲ್ ಇದ್ರ ಟ್ರಯಾಂಗಲ್ ABC ಇಸ್ ಈಕ್ವಲ್ ಟು ಸಿಮಿಲರ್ ಟು ಟ್ರಯಾಂಗಲ್ PQR ಅಂತ ಆಗುತ್ತೆ. ಸೊ ಈ ಟ್ರಯಾಂಗಲ್ ಏನ್ ಮಾಡ್ಬೇಕು, ನೀವು ಸ್ವಲ್ಪ 90 ಡಿಗ್ರಿ ರೊಟೇಟ್ ಮಾಡ್ಬೇಕು. 90 ಡಿಗ್ರಿ ರೊಟೇಟ್ ಮಾಡಿದಾಗ ಇದು 5 ಇಲ್ಲಿ ಬರ್ತದೆ. ನಾ ಇಲ್ಲಿ ಡ್ರಾ ಮಾಡಿ ನೋಡ್ರಿ. 2.5 2 3 QRP ಇಲ್ಲಿ 5 ಬರ್ಬೇಕು. ಸೊ ಕಂಪೇರಿಂಗ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ PQR, ಇವೆರಡು ಟ್ರಯಾಂಗಲ್ ನ ಕಂಪೇರ್ ಮಾಡ್ರ AB/QR. AB ಎಷ್ಟೈತಿ 2 ಐತಿ, QR ಎಷ್ಟೈತಿ 4 ಐತಿ. ಸೊ ಅದಕ್ಕೆ 2/4 ಇದನ್ನ ಕ್ಯಾನ್ಸಲೇಷನ್ ಮಾಡಿದಾಗ 1/2 ಬರುತ್ತೆ. 2 1 2 2 ಅಂತ 1/2 ಬರುತ್ತೆ ಆನ್ಸರ್. ಸೊ ಅದೇ ರೀತಿ BC/RP, BC ಬೇಸ್ RP. BC ಎಷ್ಟೈತಿ 2.5 ಐತಿ. 2.5 ಡಿವೈಡೆಡ್ ಬೈ 5. 2.5 ಅಂದ್ರೆ 2.5 2 ಈಕ್ವಲ್ ಟು 1/2. ಅದೇ ರೀತಿ AC/QP 3/6 ಬರುತ್ತೆ 1/2. ಸೊ 3 ಸೈಡ್ಸ್ ಈಕ್ವಲ್ ಅದಾವ. ಸೊ ಲಾಸ್ಟಿಗೆ ಏನ್ ಬರಿಬೇಕು, ಸಿನ್ಸ್ ದ ರೇಷಿಯೋ ಆರ್ ಸಿಮಿಲರ್ ಯೂಸಿಂಗ್ SSS ಸೈಡ್ we can say that ABC is similar to triangle PQR. So ಇದಾಗಿತ್ತ 1 mark questions. Next, answer the following questions. 2 mark questions. ಇಲ್ಲಿ ಏನ್ ಕೊಟ್ಟಾರ, ಒಂದು ಟ್ರಯಾಂಗಲ್ ಕೊಟ್ಟಾರ. ಟ್ರಯಾಂಗಲ್ದಾಗ ಇದು ಆಲ್ಫಾ ಕೊಟ್ಟಾರ, ಇದು ಟೀಟಾ ಕೊಟ್ಟಾರ. ಸೊ ಇವೆರಡೂ ನಾವ ಸೈನ್ ಟೀಟಾಗ ನಡಿಬೇಕು ಮತ್ತು ಟ್ಯಾನ್ ಟೀಟಾಗ ನಡಿಬೇಕು. ಫಸ್ಟ್ ಗಿವನ್ ಏನ್ ಕೊಟ್ಟಾರ, ಗಿವನ್ ಬೇಸ್ ಎಷ್ಟೈತಿ ಇದ್ರದ್ದು ಕಾಣತೈತೆ ಅನ್ಕೊಂಡೀನಿ. ಬೇಸ್ ಎಷ್ಟೈತಿ ಇದ್ರದ್ದು 4 ಐತಿ, ಬೇಸ್ 4 ಐತಿ. ಹೈಪೋಟನಸ್ 5 ಐತಿ, ಮತ್ತು
ಅಪೋಸಿಟ್ ಅಥವಾ ಅಡ್ಜಸೆಂಟ್ 3 ಐತಿ. ಹೈಟ್ ಎಷ್ಟೈತಿ 3 ಐತಿ. ಸೊ ನಾವು ಸೈನ್ ಆಲ್ಫಾಗ ನಡಿಬೇಕು. ಸೈನ್ ಆಲ್ಫಾ ಅಂದ್ರೆ ಏನಾಗ್ತೈತಿ, ಸೈನ್ ಟೀಟಾದ ವ್ಯಾಲ್ಯೂ ಏನೈತಿ, ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಎಷ್ಟೈತಿ 3 ಐತಿ. ಅಡ್ಜಸೆಂಟ್ ಎಷ್ಟೈತಿ, ಅಡ್ಜಸೆಂಟ್ ಅಂದ್ರೆ ಆಂಗಲ್ಗೆ ಅಂಟ್ಕೊಂಡಿರೋದು ಎಷ್ಟೈತಿ 4 ಐತಿ. ಸಾರಿ, ಸೈನ್ ಟೀಟಾ ಅಂದ್ರೆ ಅಪೋಸಿಟ್ ಬೈ ಹೈಪೋಟನಸ್. ಸಾರಿ ಸೈನ್ ಟೀಟಾ ಅಂದ್ರೆ ಅಪೋಸಿಟ್ ಬೈ ಹೈಪೋಟನಸ್. ಅಪೋಸಿಟ್ ಹೈಪೋಟನಸ್ ಎಷ್ಟೈತಿ 5. ಸೈನ್ ಆಲ್ಫಾ ಅಪೋಸಿಟ್ ಬೈ ಹೈಪೋಟನಸ್. ಅಪೋಸಿಟ್ 5 ಐತಿ, ಅಪೋಸಿಟ್ 3 ಐತಿ, ಹೈಪೋಟನಸ್ 5 ಐತಿ. ಅದ್ರ ಸಂಬಂಧ 3/5. ಸೈನ್ ಆಲ್ಫಾ = 3/5. ನೆಕ್ಸ್ಟ್ ಕೊಟ್ಟಾರ ಟ್ಯಾನ್ ಟೀಟಾ. ಸೆಕೆಂಡ್ ಕ್ವಶನ್ ಟ್ಯಾನ್ ಟೀಟಾ ಐತಿ. ಸೊ ಟ್ಯಾನ್ ಟೀಟಾ ಫೈಂಡ್ ಔಟ್ ಮಾಡ್ಬೇಕು. ಟ್ಯಾನ್ ಟೀಟಾ ಅಂದ್ರೆ ಏನ, ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಟೀಟಾಗ ಎದುರು ನೋಡ್ತಿರೋ ಸೈಡ್ ಯಾವ್ದು, ಟೀಟಾಗ ಎದುರು ನೋಡ್ತಿರೋ ಸೈಡ್ ಯಾವ್ದು ಇದು. ಟೀಟಾಗ ಅಂಟ್ಕೊಂಡಿರೋ ಸೈಡ್ ಯಾವ್ದು, AB. ಸೊ ಟ್ಯಾನ್ ಟೀಟಾ = ಅಪೋಸಿಟ್ ಏನ BC ಬೈ AB ಅಂದ್ರೆ 4/3 ಆನ್ಸರ್. ಸೆಕೆಂಡ್ ಒನ್ ಆಯ್ತಾ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 18th ಒನ್. 18th ಒಳಗ 2 ಅದಾವ. ಇದಂತೂ ನೀವು ಸಾಲ್ವ್ ಮಾಡ್ತೀರಿ. 6 + √2 = 2 ಅಂತ ಹೇಳಿ ಇದು ಪ್ರೂವ್ ಮಾಡೋದೈತಿ. ಸೊ ಇದನ್ನ ಟ್ರೈ ಮಾಡಕ್ ಹೋಗಿಲ್ಲ. ಸೊ ಇದು ಏನ್ ಕೊಟ್ಟಾರಪ್ಪ ಕ್ವಶನ್ ಇದು. ದ HCF and LCM of two positive integers are respectively 4 and 60 ಅಂತ. HCF ಏನೈತಂತ 4 ಐತಂತ. HCF 4 ಐತಂತ. LCM 60 ಐತಂತ. LCM 60 ಐತಂತ. 2 ನಂಬರ್ ಒಳಗ 1 ನಂಬರ್ ಕೊಟ್ಟಾರ. 1 ನಂಬರ್ ಯಾವ್ದಂದ್ರ 20. ಇನ್ನೊಂದು ನಂಬರ್ ನಾವು ಫೈಂಡ್ ಔಟ್ ಮಾಡ್ಬೇಕು ಆಯ್ತಾ. ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋ ಫಾರ್ಮುಲಾ ಯಾವ್ದಂದ್ರೆ HCF of A, B into LCM of A, B = A into B. ಇಲ್ಲ ನೋಡ್ರಿ ಫಾರ್ಮುಲಾ. ಇದು ಫಾರ್ಮುಲಾ HCF of A, B into LCM of A, B = A into B. ನಮಗೆ HCF ಗೊತ್ತೈತಿ 4, LCM ಗೊತ್ತೈತಿ 60. A ಕೊಟ್ಟಾರ, B ಫೈಂಡ್ ಔಟ್ ಮಾಡ್ಬೇಕು. B = B ಫೈಂಡ್ ಔಟ್ ಮಾಡ್ಬೇಕು. HCF ಏನೈತಿ 4, LCM ಏನೈತಿ 60 ಇಂಟು A ಗೊತ್ತೈತಿ 20, B ಗೊತ್ತಿಲ್ಲ, ಬಿಗ್ ಬಿನ 4 6 24, 240 ಆಯ್ತು, 60 ಐತಿ = 20 ಇಂಟು B. ಸೊ B ನ ಇಟ್ಕೊಳ್ಳೋಣ. 20 ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ, 20 ಈ ಕಡೆ ಬಂದ್ರೆ ಡಿವಿಷನ್ ಆಗ್ತೈತಿ. 240 / 20 ಅಂದ್ರೆ B = 12 ಬರುತ್ತೆ ಆನ್ಸರ್. ಅಂದ್ರೆ ನಿಮ್ದು 18ನೇ ಕ್ವಶನ್ ಒಳಗೆ ಆರ್ ಇದ್ದಿದ್ದ HCF ಮತ್ತು LCM ದ ಆನ್ಸರ್ ಏನಂತಂದ್ರೆ B = 12. ನೆಕ್ಸ್ಟ್ 19th one question. 19th one question ಏನೈತಿ, ಸಾಲ್ವ್ ದ ಗಿವನ್ ಪೇರ್ ಆಫ್ ಲಿನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಮುಖಾಂತರ ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ಬೇಕಿಲ್ಲ. ಕ್ಯಾನ್ಸಲೇಷನ್ 2 ಇಕ್ವೇಶನ್ ಕೊಟ್ಟಾರ, ಇಕ್ವೇಶನ್ 1 2 ತಗೊಂಡ ಕ್ಯಾನ್ಸಲೇಷನ್ ಮಾಡ್ರ ಮುಗಿದೋತು. ಸೊ ಫಸ್ಟ್ ಇಕ್ವೇಶನ್ ಐತಿ 2x + y = 10 ಅಂತ ಐತಿ. ಇನ್ ಇಕ್ವೇಶನ್ 1 ಅಂತ ತಗೊಳ್ಳೋದು. x - y = 2 ಅಂತ ಐತಿ. ಇನ್ ಇಕ್ವೇಶನ್ 2 ಅಂತ ತಗೊಳ್ಳೋದು. ಇದ್ರೊಳಗೆ ಇನ್ ಕ್ಯಾನ್ಸಲ್ ಮಾಡೋದು. ಆಡಿಂಗ್ ಇಕ್ವೇಶನ್ 1 and 2. 2x + y = 10, x - y = 2. ಸೊ ಇದು ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಗ್ತದೆ. ಇದು ಎಲಿಮಿನೇಷನ್. ಕ್ಯಾನ್ಸಲೇಷನ್ ನೋಡಿದ್ರೆ ಎಲಿಮಿನೇಷನ್. 2x + x ಅಂದ್ರೆ 3x ಆಗ್ತೈತಿ. 10 + 2 ಅಂದ್ರೆ 12 ಆಗ್ತೈತಿ. x = 12/3. 3 ಇಲ್ಲಿ ಬರ್ತಿತ್ತು, 3 ಕಡೆ ಬಂದ್ರೆ ಡಿವಿಷನ್ ಆಗ್ತೈತಿ. x = 4 ಬರುತ್ತೆ ನಮಗೆ ಆನ್ಸರ್. x = ಏನ್ ಮಾಡೋದು, ಇದ x ಬಂದಿದ್ನ ಆನ್ಸರ್ ಎದ್ರೋಗ ಇಕ್ವೇಶನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ ಇಲ್ಲ 2 ಒಳಗೆ, ಯಾವ್ದು ಬೇಕಾದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅವಾಗ ಏನಾಗ್ತೈತಿ 2x + y = 10. 2x ಪ್ಲಸ್ ಇನ್ನ ಇದು ಇಕ್ವೇಶನ್ ತೊಳ್ತೀವಿ. 2x + y = 10. x ಎಷ್ಟೈತಿ 4 ಐತಿ, ಅದನ್ನ ಈ ಇಕ್ವೇಶನ್ ಹಾಕೊಳ್ಳೋದು. 2 4 8 ಆಗ್ತೈತಿ. ಇದನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಈ ಕಡೆ ಕಳಿಸ್ಬಿಟ್ಟು ಅಂದ್ರೆ 10 - 8 y = 2 ಆಗ್ತೈತಿ. ಅಂದ್ರೆ x = 4, y = 2 ಆಯ್ತು. ಇದು ಎಲಿಮಿನೇಷನ್ ಮೆಥಡ್ ಮಾಡಿ ನಾವು ಆನ್ಸರ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ x² + 8x + 12. 20ನೇ ಕ್ವಶನ್ ಏನಿಲ್ಲ, ಇದು ಬರೀ ಫ್ಯಾಕ್ಟರೈಸೇಷನ್ ಮಾಡಿ ಸಾಲ್ವ್ ಮಾಡ್ಬೋದು. ರೂಟ್ಸ್ ಕಂಡುಹಿಡಿಬೋದು, ಬರೀ ಫ್ಯಾಕ್ಟರೈಸೇಷನ್ ಮಾಡ್ರೆ ಸಾಕು. ಸೊ x² + 8x + 12 ಐತಿ. ಮಲ್ಟಿಪ್ಲೈ ಮಾಡ್ರೆ 12, ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡ್ರೆ 8 ಬರ್ಬೇಕು. ಅದು ಯಾವ್ದೈತಿ 6 2 ಯಾವ್ದೈತಿ 6 2 12. ಇವನೇ ನೋಡಿ ಎಡಿಷನ್ ಮಾಡ್ರೆ 8 ಬರ್ತೈತೆ ನಮಗೆ. ಸೊ ಅದನ್ನ ಇಲ್ಲಿ ಬರ್ಕೊಳ್ತೀವಿ. x² ಗೆ x², 8x ನ ಏನಂತ ಬರ್ಕೊಳ್ತೀವಿ 6x + 2x ಅಂತ ಬರಿತೀವಿ. ಸೊ 2x + 6x + 12 ಹೆಂಗೈತಿ ಹಂಗ. ಸೊ ಇವೆರಡರೊಳಗೆ ಏನ್ ಕಾಮನ್ ಕಾಣ್ತೈತಿ ಅದನ್ನ ಇಲ್ಲಿ ಬರಿತೀವಿ. ಇವೆರಡರೊಳಗೆ ಏನ್ ಕಾಮನ್ ಐತಿ ಅದನ್ನ ಇಲ್ಲಿ ಬರಿತೀವಿ.
ಸೊ ಇವೆರಡರೊಳಗೆ ಏನು ಕಾಮನ್ ಐತಿ ಇಲ್ಲೇ ಎಕ್ಸ್ ಅನ್ನೋದು ಕಾಮನ್ ಐತಿ. ಸೊ ಇಲ್ಲಿ ಒಳಗೆ ಏನು ಉಳಿತೈತಿ x+2 ಉಳಿತೈತಿ. ಇವೆರಡರೊಳಗೆ ಅಂದ್ರೆ 6x ಮತ್ತು 12 ಒಳಗೆ ಏನು ಕಾಮನ್ ಉಳಿತೈತಿ 6 ಕಾಮನ್ ಉಳಿತೈತಿ. ಅದಕ್ಕೆ 6 ಹೊರಗೆ ಬರ್ಕೋತೀನಿ. x+2 x+2 ಈಕ್ವಲ್ ಟು 0, x+6 ಈಕ್ವಲ್ ಟು 0, x ಈಕ್ವಲ್ ಟು -2, x ಈಕ್ವಲ್ ಟು -6. ಇದಾಗೈತೆ ನಮ್ದು 20ನೇ ಕ್ವಶನ್ ಫಸ್ಟ್. 20ನೇ ಕ್ವಶನ್ ಒಳಗೆ ಮತ್ತೆ ಆರ್ ಅಂತ ಕೊಟ್ಟಾರ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂದ್ರೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾಕಿ ಸಾಲ್ವ್ ಮಾಡ್ಬಿಟ್ರೆ ಮುಗಿದು ಹೋಯ್ತದೆ. ಅದು ಹೆಂಗ್ ಬರೋದಂದ್ರೆ x² + 4x + 5 ಐತಿ ಕ್ವಶನ್. x² + 4x + 5 ಐತಿ. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನ b² - 4ac. b ಅಂದ್ರೆ ಏನಿಲ್ಲ 4, a ಅಂದ್ರೆ ಏನಿಲ್ಲ 1, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ. c ಅಂದ್ರೆ ಎಷ್ಟು 5, b² ಎಷ್ಟಾಗೈತೆ 4² ಮೈನಸ್ 4 × 1 × 5, 4 5 20, 20 × 1 -20, d ಎಷ್ಟಾಯ್ತು -4. ಇದಾಗಿತ್ತು 20th ಸೆಕೆಂಡ್ ಕ್ವಶನ್. ನೆಕ್ಸ್ಟ್ 21st ಕ್ವಶನ್. 21st ಕ್ವಶನ್ ಏನೈತಿ ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್ ಆಫ್ ಎ ಪಿ. ಅಂದ್ರೆ S20 n ಏನಾತ ಇಲ್ಲೇ 20 ಆತ ಕೊಟ್ಬಿಡ. ಅವರು ಎ ಪಿ ಕೊಟ್ಟಾರ ಸ್ಟಾರ್ಟಿಂಗ್ 5, 9, 13 ಅಂತ ಹೇಳಿ ಕೊಟ್ಟಾರ. ನಮ್ದು ಫಸ್ಟ್ ಟರ್ಮ್ ಅಂದ್ರೆ ಎ ಅಂದ್ರೆ 5, ಡಿ ಅಂದ್ರೆ ಎಷ್ಟಾಗೈತಿ ಡಿ ಅಂದ್ರೆ ಎಷ್ಟಾಗೈತಿ 9 - 5 ಅಂದ್ರೆ 4 ಆತ ನಮ್ದು ಡಿ. ಎ ಎಷ್ಟಾತ 5 ಆತ, ಡಿ ಅಂದ್ರೆ 4 ಆತ. ಎಷ್ಟನೇ ಟರ್ಮ್ ಕಂಡಿಡ್ಬೇಕು ನಾವಿಲ್ಲಿ 20th ಟರ್ಮ್ ಅಂದ್ರೆ n = 20, n = 20. S20 ಕಂಡಿಡ್ಬೇಕು ಬರೀ ನಾವಿಲ್ಲಿ. ನಮಗೆ SN ಫಾರ್ಮುಲಾ ಗೊತ್ತೈತಿ. ಇಲ್ಲಿ SN ಯಾಕೆ ತೊಗೊಂಡೈತೆ ಅಂದ್ರೆ ಕ್ವಶನ್ ಹೇಳ್ಬಿಟ್ಟಾರ ಸಮ್ ಅಂತ ಹೇಳ್ಯಾರ. ಸಮ್ ಅಂದ್ರೆ SN ಬರ್ತೈತಿ. SN = n/2 2a + n - 1 × d. n ಅಂದ್ರೆ 20, 20 = 20 / 2, 2 × 5. a ಅಂದ್ರೆ ಎಷ್ಟೈತಿ 5 ಐತಿ. n ಅಂದ್ರೆ ಎಷ್ಟೈತಿ 20 - 1 × d ಅಂದ್ರೆ 4. ನೆಕ್ಸ್ಟ್ ಇದು 2 1s 2 10s 10 = 2 5s 10, 20 - 1 × 4 ಅಂದ್ರೆ 76 ಆಗಿಬಿಡ್ತೈತಿ. 76 ಆಗತ್ತಾ. ನೆಕ್ಸ್ಟ್ 10 × 86 ಅಂದ್ರೆ 860. ಅವರ್ ಆನ್ಸರ್ ಇಸ್ 860. S20 ಅಂದ್ರೆ 860. 860 ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಗೂ ಇವ ಬಂದಿದ್ರ ಕಮೆಂಟ್ ಮಾಡ್ರಿ ಆಯ್ತಾ. ನೆಕ್ಸ್ಟ್ 22nd ಕ್ವಶನ್. 22nd ಕ್ವಶನ್ ಒಳಗೆ ಏನ್ ಹೇಳ್ಯಾರ ಅವ್ರ ಇದ್ರದ್ದು ವ್ಯಾಲ್ಯೂ 4 ಐತಂತ. ಎ ಪಿ ವ್ಯಾಲ್ಯೂ 4 ಐತಿ. ಮತ್ತ ಡಿಗ್ರಿ ಎ ಪಿ ಓ ಡಿಗ್ರಿ ಎಷ್ಟೈತೆ ಅಂತ 40 ಐತಂತ. ಇದು 40 ಐತಂದ್ರ ಈ ಆಂಗಲ್ನು 40 ಇರ್ತೈತಿ. ಈ ಆಂಗಲ್ ನೆಕ್ಸ್ಟ್ ತೋರಿಸ್ತೀನಿ ರೀ. ಡಯಾಗ್ರಾಮ್ ಕಾಣದ ಅನ್ಕೊಳ್ತೇನೆ. ಸೊ ಇದು 4 ಐತಂದ್ರ ಇದು 4 ಇರ್ತೈತಿ. ಯಾಕಂದ್ರ ಒಂದ್ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನಾವ್ ಒಂದ್ ಸರ್ಕಲ್ಗೆ ಟ್ಯಾಂಜೆಂಟ್ ಡ್ರಾ ಮಾಡಿವಿ ಅಂತಂದ್ರ ಆ ಟ್ಯಾಂಜೆಂಟ್ ದ ಒಂದ ಪಾಯಿಂಟ್ ಇಂದ ಟ್ಯಾಂಜೆಂಟ್ ಸ್ಟಾರ್ಟ್ ಆಗೈತಂದ್ರ ಇದ ಪಾಯಿಂಟ್ ಇಂದ ಟ್ಯಾಂಜೆಂಟ್ ಸ್ಟಾರ್ಟ್ ಆಗೈತಂದ್ರ ಎರಡ್ರದ್ದು ಲೆಂತ್ ಸೇಮ್ ಇರ್ತೈತಿ. ಮತ್ತೆ ಇಲ್ಲೇ 90 ಡಿಗ್ರಿ ಫಾರ್ಮ್ ಆಗ್ತೈತಿ. ಸರ್ಕಲ್ ರೇಡಿಯಸ್ಗೆ ಮತ್ತೆ ಟ್ಯಾಂಜೆಂಟ್ಗೆ ಆಲ್ವೇಸ್ 90 ಡಿಗ್ರಿ ಇರ್ತೈತಿ. ಇದ್ರ ನಿಮ್ ಥಿಯರಮ್ ಐತಿ. ಇಲ್ಲಿ 90 ಡಿಗ್ರಿ ಅಂದ್ರೆ ಇಲ್ಲೂ 90 ಡಿಗ್ರಿ ಇರ್ತೈತಿ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಈಗ ಇವಾಗ ಎ ಓ ಬಿ ಅಂದ್ರ ಈ ಡಿಗ್ರಿ ಕಂಡಿಡಿಬೇಕ ಮತ್ತ ಬಿ ಪಿ ಕಂಡಿಡಿಬೇಕ. ಅದನ್ನ ಕೇಳ್ಯಾರ. ಎ ಓ ಬಿ ಇದನ್ನ ಕಂಡಿಡಿಬೇಕ. ಎ ಓ ಬಿ. ನೆಕ್ಸ್ಟ್ ಏನ್ ಹೇಳ್ಯಾರ ಪಿ ಬಿ. ನಮ್ಗೆ ಹೆಂಗಂದ್ರು ಪಿ ಬಿ ಸಿಕ್ಕಾಬಿಡೈತಿ. ಯಾಕಂದ್ರೆ ಎ ಪಿ 4 ಐತಂದ್ರ ಪಿ ಬಿನು 4 ಇರ್ತೈತಿ ಆಯ್ತಾ. ಒಂದ್ ನಂತರ ಸಿಗೈತಿ. ಇವಾಗ ಎ ಓ ಬಿ ಕನೆಕ್ಟ್ ಮಾಡ್ಬೇಕು. ಇದು ಒಂದು ಕ್ವಾಡ್ರಿಲೇಟರಲ್ ಅಂದ್ರ 4 ಸೈಡ್ ಅಥವಾ 4 ವರ್ಟೆಕ್ಸ್ ಐತಿ. ನೋಡ್ರಿ ನಿಮ್ಗೊಂದು ಕ್ವಾಡ್ರಿಲೇಟರ್ ಕಾಣ್ತೈತಿ. 1 2 3 4 4 ವರ್ಟೆಕ್ಸ್ ಕಾಣ್ತಾವ. 1 2 3 4 ಸೈಡ್ ಕಾಣ್ತಾವ. 4 ಸೈಡ್ ಐತಂದ್ರ ಇದ್ರದ್ದು ಇಂಟರ್ನಲ್ ಆಂಗಲ್ಸ್ ಎಷ್ಟು ಇರ್ತೈತಿ 360 ಡಿಗ್ರಿ ಇರ್ತೈತಿ. 360 ಡಿಗ್ರಿ ಇರ್ತೈತಿ. ನಮಗ ಇದ್ರದ್ದು ಗೊತ್ತೈತಿ ಎ ಪಿ ಓ ದ ಡಿಗ್ರಿ ಎಷ್ಟೈತಿ 40 ಐತಿ. ಹಂಗ ಓ ಪಿ ಬಿ ದ ಅದು 49 ಐತಿ. ಯಾಕಂದ್ರ ಎ ಪಿ ಬಿ ನ ಓ ಪಿ ಬೈಸೆಕ್ಟ್ ಮಾಡತೈತಿ. ಅಂದ್ರೆ ಇದು ಟೋಟಲ್ 80 ಐತಿ. ಅದನ್ನ ಬೈಸೆಕ್ಟ್ ಯಾವ್ದು ಮಾಡತೈತಿ ಓ ಪಿ ಮಾಡತೈತಿ. ಅದ್ರ ಸಂಬಂಧ 40 ಐತಿ. ಇದು 40 ಐತಿ ಅಂದ್ರೆ ಇದು 40 ಇರ್ತೈತಿ. ಅಂದ್ರ ನಮಗ ಪಿ ದ ಡಿಗ್ರಿ ಎಷ್ಟಾತ ಅಂದ್ರ ಎ ಪಿ ಬಿ ದ ಡಿಗ್ರಿ ಎಷ್ಟಾತ 80 ಆತ. ಇಲ್ಲಿ 80 ಐತಿ, ಇಲ್ಲಿ 90 ಡಿಗ್ರಿ ಐತಿ, ಇಲ್ಲಿ 90 ಡಿಗ್ರಿ ಐತಿ.
ಬರೀ ಇದನ್ನಷ್ಟಕ ನಡಿಬೇಕು ನಾವು. ಹಂಗಂದ್ರ ಸಮ್ ಆಫ್ ಆಂಗಲ್ಸ್ ಈಕ್ವಲ್ ಟು 360 ಡಿಗ್ರಿ. ಓ ಗೊತ್ತಿಲ್ಲ, ಓನಾಗ ನಡಿಬೇಕು. ಆಂಗಲ್ ಎ ಎಷ್ಟೈತಿ? ಆಂಗಲ್ ಎ ಎಷ್ಟೈತಿ? 90 ಐತಿ. ಆಂಗಲ್ ಪಿ ಎಷ್ಟೈತಿ? 80 ಐತಿ. ಆಂಗಲ್ ಬಿ ಎಷ್ಟೈತಿ? 90 ಐತಿ. ಸೊ 90 ಪ್ಲಸ್ 90 180. 180 ಪ್ಲಸ್ 80 ಅಂದ್ರೆ 260 ಆತ. 260 ಈಕ್ವಲ್ ಟು 360 ಡಿಗ್ರಿ. ಓ ಗೊತ್ತಿಲ್ಲ. ಓ ಈಕ್ವಲ್ ಟು ಈ 260ನ ಈ ಕಡೆ ಕಳ್ಸೋಣ. ಈ ಕಡೆ ಕಳ್ಸಿದ್ರೆ 360 ಮೈನಸ್ 260 ಆಗುತ್ತೆ. ಥೀಟಾ ಈಕ್ವಲ್ ಟು 100 ಡಿಗ್ರಿ ಆಗತ್ತೆ. ಅದ ನಮ್ದು ಎ ಒ ಬಿ ಡಿಗ್ರಿ ಆಗಿರ್ತೈತಿ 100 ಡಿಗ್ರಿ. ಮತ್ತದ ಪಿ ಬಿ ವ್ಯಾಲ್ಯೂ 4 ಆತ. ಇದಾಗಿತ್ತು 22nd ಕ್ವಶನ್ದ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟ 23rd. ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್. ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್ ಏನ್ ಹೇಳ್ತಂದ್ರ ಒಂದ್ ಕಾಂಪೋಸಿಟ್ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೇಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಅವರ ಕೊಟ್ಬಿಟ್ಟಾರ 40 ಅಂತಂದಾರ. ಫಂಡಮೆಂಟಲ್ ಆಫ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್ 40 ಕೊಟ್ಟಾರ. ಇದನ್ನ ಕಾಂಪೋಸಿಟ್ ನಂಬರ್ 40 ಅನ್ನೋದೇನೋ ಕಾಂಪೋಸಿಟ್ ನಂಬರ್ ಐತಿ. ಅದನ್ನ ಪ್ರೈಮ್ ಫ್ಯಾಕ್ಟರೇಷನ್ ಆಗಿ ಫಸ್ಟ್ ಕನ್ವರ್ಟ್ ಮಾಡೋಣ. ಆಮೇಲೆ ಈ ಫಾರ್ಮ್ನಾಗ ಬರ್ತೈತ ಅದು. ಎಕ್ಸ್ ಅಂದ್ರೆ ಏನೋ, ವೈ ಅಂದ್ರೆ ಏನ ಕಂಡು ಬಿಡೋಣ. ಸೊ 40 ಐತಿ. 2 20s 40, 2 10s 20, 2 5s 10, 5 1s 5 ಅಂದ್ರೆ ಏನ 2 ಕ್ಯೂಬ್ ಇಂಟು 5. 14 ಯಾವ ರೀತಿ ಬರ್ಕೋಬಹುದು? ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ ಒಳಗ 2 ಕ್ಯೂಬ್ ಇಂಟು 5 ಅಂತ ಬರ್ಕೋಬಹುದು. ಸೊ ಇಲ್ಲೇ ಕೊಟ್ಬಿಟ್ಟಾರ ಅವ್ರ ಎಕ್ಸ್ ಪವರ್ ವೈ ಇಂಟು ಝೆಡ್. ಎಕ್ಸ್ ಅಂದ್ರೆ 2 ಆತ, ಪವರ್ ವೈ ಅಂದ್ರೆ 3 ಆತ, ಝೆಡ್ ಅಂದ್ರೆ 5 ಆತ. ಇದು ಸಾಲ್ವ್. ಇದಾಗೈತೆ ನಮ್ದ 23rd ಆನ್ಸರ್. ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 3, ಝೆಡ್ ಈಕ್ವಲ್ ಟು 5. ನೆಕ್ಸ್ಟ್ ಕ್ವಶನ್ 24. 24 ಒಳಗ ಒಂದು ಪ್ಯಾರಲೋಗ್ರಾಮ್ ಕೊಟ್ಟಾರ ನಮ್ಗೆ. ಅಂದ್ರೆ ಪ್ಯಾರಲೋಗ್ರಾಮ್ ಅಂದ್ರ ಎರಡು ಅಪೋಸಿಟ್ ಸೈಡ್ ಸಮ ಇರ್ತಾವ. ಅಂದ್ರೆ ಇಲ್ಲಿ ಡಿ ಸಿ ಸಮ ಎ ಬಿ ಐತಿ, ಮತ್ತೆ ಸಿ ಬಿ ಸಮ ಡಿ ಐತಿ. ಆಯ್ತಾ? ಎಲ್ಲಾರ್ದು ಒಂದೊಂದು ವರ್ಟೆಕ್ಸ್ ಕೊಟ್ಟಾರ, ವರ್ಟೆಕ್ಸ್ ವ್ಯಾಲ್ಯೂ ಕೊಟ್ಟಾರ. ಆದ್ರೆ ನಮಗೇನ್ ಕಂಡಿಡಿ ಅಂದ್ರ ಇಲ್ಲಿ ಸಿ ಒಳಗ ಎಕ್ಸ್ ಗಾಯಬ್ ಐತಿ. ಅಂದ್ರೆ ಸಾರಿ, ಎಕ್ಸ್ ಗಾಯಬ್ ಇಲ್ಲ. ಎಕ್ಸ್ ಇಲ್ಲಿ ಇದನ್ ಕಂಡಿಡಿಬೇಕಂತ, ಎ ಒಳಗ ವೈ ಕಂಡಿಡಿಬೇಕಂತ. ಇಲ್ಲಿ ಎಕ್ಸ್ ಕಂಡಿಡಿಬೇಕ, ಇಲ್ಲಿ ವೈ ಕಂಡಿಡಿಬೇಕು. ಅದ್ರ ಸಂಬಂಧ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೂ ಸಾಲ್ವ್ ಮಾಡಬಹುದು, ಸೆಕ್ಷನ್ ಫಾರ್ಮುಲಾ ಮೇಲೂ ಸಾಲ್ವ್ ಮಾಡೋದು. ಅದ್ರ ಈಸಿ ಆಗಿದ್ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದ್ರ ಫಸ್ಟ್ ಇದನ್ ಕಂಡಿಡ್ಕೋಬೇಕು, ಈ ಪಾಯಿಂಟ್ ಕಂಡಿಡ್ಕೊಂಡ ಮತ್ ನೆಕ್ಸ್ಟ್ ಇದ ಪಾಯಿಂಟ್ ತಗೊಂಡ ಈ ಲೈನ್ ದ ಎಕ್ಸ್ ಮತ್ತ ವೈ ಕಂಡಿಡಿಬಹುದು. ಆಯ್ತಾ? ಫಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಫಾರ್ಮುಲಾ ನಮ್ದು ಏನ್ ಹೇಳ್ತೈತಿ? ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ ಏನ್ ಹೇಳ್ತೀವಿ? ಎಕ್ಸ್ ವೈ ಅಂದ್ರ ಇಲ್ಲಿದ ಪಾಯಿಂಟ್, ಇದನ್ನ ನಾವು ಎಕ್ಸ್ ವೈ ಅಂತ ತಗೊಳ್ತೀವಿ. ಆಯ್ತಾ? ಇಲ್ಲಿದೆ ಎಕ್ಸ್ ವೈ. ಫಾರ್ಮುಲಾ ಏನ್ ಹೇಳ್ತೈತಿ? x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ನಾ ಇವಾಗ ಡಿ ಮತ್ತ ಬಿ ದ ಲೈನ್ ಸೆಗ್ಮೆಂಟ್ ತಗೊಂಡನ್. ಈ ಲೈನ್ ಸೆಗ್ಮೆಂಟ್ ತಗೊಂಡ ನಾ ಇಲ್ಲಿದ ವ್ಯಾಲ್ಯೂ ಕಂಡಿಡಿತೇನೆ. ಫಸ್ಟ್ ಇದು ಕೆಲಸ ಮಾಡ್ಬೇಕು. ಇಲ್ಲಿದ ಕಂಡಿಡಿಬೇಕು ಮೊದಲ. ಇಲ್ಲಿದ x1 ಆತ, ಇದು y1 ಆತ, ಇದು x2 ಆತ, y2 ಆತ. ಸೊ x1 ಅಂದ್ರೆ ಏನ 3, y1 ಅಂದ್ರೆ ಏನ 4, 3 + 4 ಡಿವೈಡೆಡ್ ಬೈ 2, y1 + y2. y1 ಅಂದ್ರೆ ಏನ 5, y2 ಅಂದ್ರೆ ಎಷ್ಟೈತಿ? 3 ಐತಿ. ಕಾಣತೈತಿ ಅನ್ಕೊಂಡಿನಿ. y2 ಎಷ್ಟೈತಿ? 3 ಐತಿ. 3 + 4 ಡಿವೈಡೆಡ್ ಬೈ 2, 5 + 3 ಡಿವೈಡೆಡ್ ಬೈ 2. 3 + 4 ಅಂದ್ರೆ 7, 7/2. 5 + 3 ಅಂದ್ರೆ 8, 8 ಡಿವೈಡೆಡ್ ಬೈ 2. 2 1s 2 4s 8, 7/2. ಸೊ ನಮ್ದು x, y ದ ವ್ಯಾಲ್ಯೂ ಎಷ್ಟು ಬಂತ? x ದ ವ್ಯಾಲ್ಯೂ 7/2 ಬಂತ, y ದ ವ್ಯಾಲ್ಯೂ 4 ಅಂತ ಬಂತ. ಆಯ್ತಾ? ಇವಾಗ ಇದನ್ನ ವ್ಯಾಲ್ಯೂ ಇಟ್ಕೊಂಡು ನಾ ಏನ್ ಮಾಡ್ತಾನ, ಈ ಲೈನ್ ಸೆಗ್ಮೆಂಟ್ ತಗೋತೀವಿ. ಅಂದ್ರ ಎ ಸಿ ಲೈನ್ ಸೆಗ್ಮೆಂಟ್ ತೋದ್ ನಾ. ಎ ಸಿ ಲೈನ್ ಸೆಗ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಮಿಡ್ ಪಾಯಿಂಟ್ x, y ಅಂದ್ರ 7/2, 4. ಆಯ್ತಾ? ಇಲ್ಲೂ ಅದ ಬರ್ದನ್ ಫಾರ್ಮುಲಾ. x + 1, x ಅಂದ್ರ ಇಲ್ಲಿ ನೋಡಿ, ಇದು ಸಿ, ಇದು ಎ. x + 1 ಇದು x1, ಇದು x2. x + 1 ಡಿವೈಡೆಡ್ ಬೈ 2, 6 + y ಡಿವೈಡೆಡ್ ಬೈ 2. ಇದು 6 ಐತಿ, ಇಲ್ಲಿ y ಐತಿ, ಇದು y1, y2 ಡಿವೈಡೆಡ್ ಬೈ 2. ನಮ್ಗೆ ಆಲ್ರೆಡಿ ಸಿಕ್ಕೈತಿ. ಇದು ಮಿಡ್ ಪಾಯಿಂಟ್ ಇದೆ, ಸಿಕ್ಕೈತಿ. 7/2 ಮತ್ತೆ 4 ಅಂತ ಸಿಕ್ಕೈತಿ. 7/2 ಎದಕ್ ಬರ್ತೈತಿ? x ಗೆ ಬರ್ತೈತಿ. 4 ಎದಕ್ ಬರ್ತೈತಿ? y ಗೆ ಬರ್ತೈತಿ.
ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಇದು 7 2 14 ಆಗ್ತೈತಿ. 2 ಇಂಟು ಎಕ್ಸ್ 2x ಪ್ಲಸ್ 1. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರ್ತೈತಿ, ಎಷ್ಟು ಬರ್ತೈತಿ? ಕ್ರಾಸ್ 14 = 2x ಪ್ಲಸ್ 2. 2x ಈ 2ನ ಈ ಕಡೆ ಕಳಿಸ್ತಾನೆ, ಅವಾಗ 14 - 2 ಆಗ್ತೈತಿ. ಈ 2ನ ಕೆಳಗೆ ಕಳಿಸ್ತಾನೆ, ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ, ಈ ಕಡೆ ಬಂದ ಡಿವಿಷನ್. ಎಷ್ಟು ಬರ್ತೈತಿ? 12 ಡಿವೈಡೆಡ್ ಬೈ 2. 2 1 2 6 x = 2 y = 2 ಅಂತ ಬರ್ತೈತಿ. ಇದಾಗಿತ್ತು ನಮ್ದು 24 ಕ್ವಶನ್ ಆನ್ಸರ್. ಸೊ ಇಲ್ಲಿವರೆಗೂ ನಿಮ್ಗೆ ಆನ್ಸರ್ ಗೊತ್ತಾಗ್ಯಾವ. ಸ್ವಲ್ಪ ಸಬ್ಸ್ಕ್ರೈಬ್, ಶೇರ್ ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ರಿ, ಅವ್ರಿಗೂ ಹೆಲ್ಪ್ ಆಗುತ್ತಾ. ಲೈಕ್ ಮಾಡ್ರಿ, ಕಷ್ಟಪಟ್ಟ ವಿಡಿಯೋ ಮಾಡಿರ್ತೀವಿ, ಲೈಕ್ ಮಾಡ್ರಿ ಪ್ಲೀಸ್. ಓಕೆ, 25 4th ಮೇನ 25 3 ಮಾರ್ಕ್ಸಿನ ಕ್ವಶನ್. ಏನಿಲ್ಲ, ಕೋಎಫಿಷಿಯಂಟ್ ಮತ್ತೆ ರಿಲೇಶನ್ಶಿಪ್ ಹೇಳ್ಬೇಕು, ಮತ್ತೆ ವೆರಿಫೈ ಮಾಡ್ಬೇಕು, ಝೀರೋಸ್ ಕಂಡುಹಿಡಿಬೇಕು. ಸೊ ಏನೈತಿ ಕ್ವಶನ್? p of x = x² + 7x + 10 ಐತಿ. ಬೈ ಫ್ಯಾಕ್ಟರೇಷನ್ ಮಾಡಿದಾಗ ಮಲ್ಟಿಪ್ಲೈ ಮಾಡ್ರ 10 ಬರ್ಬೇಕಾ, ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ರ 7 ಬರ್ಬೇಕಾ? ಮಲ್ಟಿಪ್ಲೈ ಮಾಡ್ರ 10, ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ರ 7 ಬರ್ಬೇಕಾ? ಯಾವ್ದು? 5 2 5 + 2 7, 5 2 ಮಲ್ಟಿಪ್ಲೈ ಮಾಡ್ರ 10 ಬರ್ತೈತಿ. ಆಯ್ತಾ? ಇಲ್ಲಿ ನೋಡ್ರಿ, x² + 7x ನ ಏನಂತ ಬರ್ಕೋಬಹುದು? 5x + 2x ಅಂತ ಬರ್ಕೋಬಹುದು. ಪ್ಲಸ್ 10 ಗೆ 10. ಇದ್ರೊಳಗ ಏನ್ ಕಾಮನ್ ಐತಿ? x ಕಾಮನ್ ಐತಿ, ಅದಕ್ಕೆ x ಹೊರಗ, x + 5. ಇಲ್ಲಿ ಇದ್ರೊಳಗ 2 ಕಾಮನ್ ಆಗ್ತೈತಿ, 2 ಹೊರಗ, x + 5 ಒಳಗ. ನೆಕ್ಸ್ಟ್ ಇದ್ರೊಳಗ ಏನ್ ಕಾಮನ್ ಐತಿ? x + 5 ಕಾಮನ್ ಐತಿ, ಮತ್ತೆ ಅದಕ್ಕೆ x + 5 = 0. ಏನು ಮತ್ತೆ ಉಳಿದೈತಿ? x + 2 ಉಳಿದೈತಿ, x + 2 = 0. x = -2 ಅಂದ್ರೆ +2 ಇದ್ದಿದ್ದು ಈ ಕಡೆ ಹೋದ್ರೆ -2 ಆಗ್ತೈತಿ, ಈ ಕಡೆ +5 ಇದ್ದಿದ್ದು ಈ ಕಡೆ ಹೋದ್ರೆ -5 ಆಗ್ತೈತಿ. ಸೊ ವೆರಿಫೈ ಅಂತ ಹೇಳ್ಯಾರ. ಸಮ್ ಆಫ್ ಝೀರೋಸ್ ಪ್ರಾಡಕ್ಟ್ ಆಫ್ ಝೀರೋಸ್ -b/a. ಇದು 10/1 -7/1. ಇದಾಗಿತ್ತು ನಮ್ದು 25th 4th ಮೇನ್ 25th ಕ್ವಶನ್. ಇವೆಲ್ಲ ಆನ್ಸರ್ ನಿಮ್ಗೆ ಕರೆಕ್ಟ್ ಅನ್ಸಿದ್ದು ಅಂದ್ರೆ ಕಮೆಂಟ್ ಮಾಡ್ರಿ, ಯಾವ್ಯಾವ ಕರೆಕ್ಟ್ ಅದಾವ ಅಂದ್ರೆ ನೀವು ಎಕ್ಸಾಮ್ನಾಗ ಸಾಲ್ವ್ ಮಾಡಿದ್ದ, ನಾ ಇಲ್ಲಿ ಸಾಲ್ವ್ ಮಾಡಿದ್ದ. ಓಕೆ, ನೆಕ್ಸ್ಟ್ 26 ಇದು ಥಿಯರಮ್ ಐತಿ, ಆರಾಮ್ಸೆ ಪ್ರೂವ್ ಮಾಡ್ತೀರಿ ನೀವು. ನೆಕ್ಸ್ಟ್ 27 ತಗೊಂಡು 27 ಈ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಕೊಟ್ಬಿಟ್ರ. ಇದು ಟೆಕ್ಸ್ಟ್ ಬುಕ್ ಕ್ವಶನ್ ಐತೆ 25th. 27 ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಕ್ವಶನ್ ಐತಿ. ಫಸ್ಟ್ ಇಲ್ಲಿಗೆ cos a ಡಿವೈಡೆಡ್ ಬೈ 1 + sin ಐತಿ, ಮತ್ತು 1 + sin a ಡಿವೈಡೆಡ್ ಬೈ cos a = 2 sec a. ಇದು LHS = RHS ಅಂತ ಪ್ರೂವ್ ಮಾಡ್ಬೇಕು. ನಮ್ದು RHS ಬಂದ್ಬಿಟ್ರೆ 2 sec a ಆಗೈತಿ. RHS ಬಂದ್ಬಿಟ್ರೆ 2 sec a ಅಂತ ಐತಿ, ಸೆಕೆಂಡ್ a. ಇದು ಹಂಗತನ ಮರ್ತ್ ಬಿಡ್ರಿ, RHS ಮರ್ತ್ ಬಿಡಬೇಕು, LHS ತಗೋಬೇಕು. LHS ತಗೊಂಡ ನಾವು RHS ನ ಪ್ರೂವ್ ಮಾಡ್ಬೇಕು. ಫಸ್ಟ್ ಇಲ್ಲೇ LCM ತಗೋಬೇಕಾಗತ್ತೆ. ಇವೆಲ್ಲ ಸೈನ್ ಮತ್ತೆ ಕಾಸ್ ಅದಾವ, ಏನಿಲ್ಲ, ಜಸ್ಟ್ ಇದನ್ನ ಕಾಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, 1 + sin a ನ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಸೊ ಕಾಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ cos² a ಆಕೈತಿ, ಮತ್ತೆ 1 + sin a ಇದ್ದಿದ್ದ 1 + sin a ಹೋಲ್ ಸ್ಕ್ವೇರ್ ಆಗ್ತೈತಿ. ಆಯ್ತಾ? ಡಿವೈಡೆಡ್ ಬೈ 1 + sin a ಇಂಟು cos a. ಆಯ್ತಾ? ನೆಕ್ಸ್ಟ್ ಸ್ಟೆಪ್, ಇದು cos² ಹೆಂಗೆ ತಂಗ ಬರ್ಕೊಳತ್ತ. ಇದು 1 + sin a ಹೋಲ್ ಸ್ಕ್ವೇರ್ ಏನೈತಿ, a + b ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತೆ. ಸೊ a + b ಹೋಲ್ ಸ್ಕ್ವೇರ್ ನ ಎಕ್ಸ್ಪಾಂಡ್ ಮಾಡಿದಾಗ a ಅಂದ್ರ 1 ಇಲ್ಲೇ, b ಅಂದ್ರ sin a ಇಲ್ಲೇ. ಸೊ 1² 1 ಆಕೈತಿ, sin² a ಇದ್ದಿದ sin² a ಆಗ್ತೈತಿ, ಪ್ಲಸ್ a + b ಹೋಲ್ ಸ್ಕ್ವೇರ್ ಏನ್ ಹೇಳ್ತೈತಿ? a² + b² + 2ab. a ಅಂದ್ರ 1, b ಅಂದ್ರ sin a. ಸೊ ಲಾಸ್ಟಿಗೆ 2 sin a ಡಿವೈಡೆಡ್ ಬೈ cos a ಇಂಟು 1 + sin a. cos a = 1 + sin a. ಆಯ್ತಾ? ಇಲ್ಲಿ ಸ್ವಲ್ಪ ರಿಅರೇಂಜ್ಮೆಂಟ್, ನ್ಯೂಮರೇಟರ್ ಒಳಗೆ ರಿಅರೇಂಜ್ಮೆಂಟ್ ಮಾಡೋಣ. ಜಸ್ಟ್ ಏನಿಲ್ಲ, ಈ sin² ಏನ ಈ ಕಡೆ ಬರ್ಕೊಳ್ತಾನೆ ಅಷ್ಟೇ. cos² a + sin² a ಪ್ಲಸ್ ಈ ಕಡೆ ಬರಿತೀನಿ, +1 + 2 sin a ಡಿವೈಡೆಡ್ ಬೈ cos a. ಅದ ಡಿನೋಮಿನೇಟರ್ ಯಾವ ರೀತಿ ಐತಿ ಅದೇ ರೀತಿ ಬರ್ಕೊಳ್ತೀವಿ. ನೆಕ್ಸ್ಟ್ ಇದೊಂದು ಐಡೆಂಟಿಟಿ ಐತಿ, cos² a + sin² a = 1 ಅಂತ ಹೇಳಿ, ಮತ್ತು 1 + 2 sin a. ಈ cos² a + sin² a ಏನಾಗೈತಿ ವ್ಯಾಲ್ಯೂ ಇಲ್ಲಿ 1 ಆತ. ಇದು ಐಡೆಂಟಿಟಿ ಐತಿ, +1 + 2 sin a. 1 + 1 ಏನ 2 ಆಗುತ್ತೆ, 2 sin a. ಡಿನೋಮಿನೇಟರ್ ಯಾವ ರೀತಿ ಐತಿ ಅದೇ ರೀತಿ ಇಲ್ಲಿ 2 + 2 sin a ಏನ್ ಕಾಮನ್ ಕಾಣತೈತಿ ನ್ಯೂಮರೇಟರ್ ಒಳಗ? ನಮಗ್ ಕಾಮನ್ ಕಾಣತಿದ್ದ 2, ಅದ್ರ ಸಂಬಂಧ 2 ನ ಹೊರಗೆ ಬರ್ಕೊಳ್ತೈತಿ. 2 ನ ಹೊರಗೆ ಬರ್ಕೊಂಡ್ರ 1 + sin a ಡಿವೈಡೆಡ್ ಬೈ cos a ಇಂಟು ಬ್ರಾಕೆಟ್ 1 + sin a. ಸೊ ಈ 1 + sin a 1 + sin a ಕ್ಯಾನ್ಸಲ್ ಆಗ್ತೈತಿ, ಅವಾಗ ಏನ್ ಉಳಿತೈತಿ? 2 × 1/cos ಉಳಿತೈತಿ.
1 by cos ಅಂದ್ರೆ sec. ಆನ್ಸರ್ ಈಸ್ 2 sec ಈಕ್ವಲ್ ಟು RHS. LHS ತಗೊಂಡು RHS ಪ್ರೂವ್ ಆಯ್ತು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 27 ಒಳಗ ಆರ್. 27 ಒಳಗ ಆರ್ ವ್ಯಾಲ್ಯೂಸ್ ಇದಾವ, ಥೀಟಾದ ವ್ಯಾಲ್ಯೂಸ್ ಇದಾವ, ಥೀಟಾಸ್ ವ್ಯಾಲ್ಯೂ ಅಪ್ಲೈ ಮಾಡ್ರೆ ಮುಗಿತ, ಆನ್ಸರ್ ಸಾಲ್ವ್. ಸೊ ಕ್ವಶನ್ ಏನೈತಿ, 5 cos square 60 ಡಿಗ್ರಿ ಪ್ಲಸ್ 45 ನಾಟ್ 4 secant square 30 ಡಿಗ್ರಿ ಮೈನಸ್ tan square 45 ಡಿಗ್ರಿ ಡಿವೈಡೆಡ್ ಬೈ sin square 30 ಡಿಗ್ರಿ ಪ್ಲಸ್ cos square 30 ಡಿಗ್ರಿ. ಸೊ cos 60 ಅಂದ್ರ 1/2 ಸ್ಕ್ವೇರ್ ಐತಿ, ಅದರ ಸಂಬಂಧ ಇಲ್ಲಿ ನಾವು ಸ್ಕ್ವೇರ್ ಹಾಕಿ. ಸಿಕೆಂಟ್ 30 ಡಿಗ್ರಿ ಅಂದ್ರ 2/√3, tan 45 ಡಿಗ್ರಿ ಅಂದ್ರ 1, ಎಲ್ಲದಕ್ಕೂ ಸ್ಕ್ವೇರ್ ಅದಾವ, ಅದ್ರ ಸಂಬಂಧ ಸ್ಕ್ವೇರ್ ಆಯ್ತಾ. ಡಿವೈಡೆಡ್ ಬೈ sin 30 ಅಂದ್ರ 1/2, cos 30 ಅಂದ್ರ √3/2. ಓಕೆ, ನೆಕ್ಸ್ಟ್ 1/2 ಸ್ಕ್ವೇರ್ ಮಾಡಿದಾಗ 1/4 ಆಗುತ್ತೆ. 2/√3 ನ ಸ್ಕ್ವೇರ್ ಮಾಡಿದಾಗ 4/3 ಆಗುತ್ತೆ. 1 ಸ್ಕ್ವೇರ್ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1/2 ನ sin 1/2 ಸ್ಕ್ವೇರ್ ಮಾಡಿದಾಗ 1/4 ಆಗುತ್ತೆ. cos √3/2 ನ ಸ್ಕ್ವೇರ್ ಮಾಡಿದಾಗ 3/4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5 into 1, 5 into 1 ಏನಾಗೈತಿ, 5/4 ಆಗುತ್ತೆ. ನೆಕ್ಸ್ಟ್ 4 4 16/3 ಆಗುತ್ತೆ. -1ಗೆ -1 ಡಿವೈಡೆಡ್ ಬೈ 1/4 ಪ್ಲಸ್ 3/4. ಡಿನಾಮಿನೇಟರ್ ಯಾವ ರೀತಿ ಇರುತ್ತೆ ಅದೇ ರೀತಿ. ಫಸ್ಟ್ ಇದು -1 ಬಿಟ್ಟಾಕನ್, ಫಸ್ಟ್ ಎಡಿಷನ್, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಎಡಿಷನ್ ಮಾಡ್ಬೇಕು. ಸೊ ಎಡಿಷನ್ ಮಾಡಿದಾಗ 4 3 LCM ತಗೊಳ್ಬೇಕಾಗುತ್ತೆ. 4 3 LCM ತಗೊಂಡ್ರೆ ಎರಡು ಬೇರೆ ಬೇರೆ ಟೇಬಲ್ಸ್ ತಗೋದಾವ, ಅದ್ರ ಸಂಬಂಧ 4 3 LCM ಏನ್ ಬರುತ್ತೆ ನಮ್ದು 12 ಅಂತ ಬರ್ತೈತಿ. LCM 12 ಬರ್ತೈತಿ. 4 ಎಷ್ಟಲೇ 12 ಅಂತಂದ್ರ 4 3 12, 3 ಎಷ್ಟಲೇ 12 ಅಂದ್ರ 3 4 12, ಆಮೇಲೆ 5 3 15, 16 4 64 ಡಿವೈಡೆಡ್ ಬೈ 12 -1. ಇಲ್ಲಿ ಡಿನಾಮಿನೇಟರ್ ಸೇಮ್ ಅದಾವ. ಸೊ ಏನ್ ಮಾಡ್ದೆ, ಸೇಮ್ ಇದ್ರ ಎಡಿಷನ್ ಮಾಡಿ ಇಟ್ಬಿಡೋದು. 1 + 3 4 ಆಗುತ್ತೆ. 4/4 ಅಂದ್ರೆ 1 ಆಗುತ್ತೆ. ಮತ್ತೆ ಇಲ್ಲಿ 15 + 64 ಅಂದ್ರೆ 79 ಡಿವೈಡೆಡ್ ಬೈ 12 -1. ಸೊ ಇದು 1 ಐತಿದೆ, ಇನ್ ಬರೋದ್ರ ಅಷ್ಟ ಬಿಟ್ರು ಅಷ್ಟ. ಓಕೆ, 79 ಡಿವೈಡೆಡ್ ಬೈ 12 -1 ಇತ್ತು. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಸೊ ಇವೆರಡ್ರದ್ದು LCM ತಗೊಳಾಗತ್ತೆ. ಇವೆರಡ್ರದ್ದು LCM ಅಂದ್ರೆ 12 ಆಗ್ತೈತಿ. 12 ಬರ್ಕೊಂಡೈತಿ. ಸೊ ಇಲ್ಲಿ 1 ಎಷ್ಟಲೇ 12 ಅಂತಂದ್ರೆ 1 12 12, 12 ಎಷ್ಟಲೇ 12 ಅಂದ್ರೆ 12 1 12. 79 - 12 is 67. 67/12 is the answer. ಇದು ನಿಮ್ದ ಟ್ರಿಗ್ನೋಮೆಟ್ರಿ ಚಾಪ್ಟರ್ ದ ಅಂದ್ರೆ 27 ದ ಸೆಕೆಂಡ್ ಆರ್ ಕ್ವಶನ್. ನೆಕ್ಸ್ಟ್ 28 ಎಲ್ಲಕ್ಕೆಲ್ಲ ಟೆಕ್ಸ್ಟ್ ಬುಕ್ ದಾಗಿಂದ ಕೊಟ್ಬಿಟ್ರ ಕ್ವಶನ್ಸ್. ಯಾವ ಅಷ್ಟೊಂದು ಡಿಫಿಕಲ್ಟಿ ಅಂತಿಲ್ಲ, ಭಾಳ ಅಂದ್ರೆ ಅರ್ಥಮೆಟಿಕ್ ಒಂದು ಡಿಫಿಕಲ್ಟಿ ಸ್ವಲ್ಪ ತಲೆ ಓಡಿಸ್ಬೇಕಿತ್ತು ಅದ್ರಾಗ AP ಒಳಗ. ಸೊ ಅದನ್ನು ಕೂಡ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಐದು ಕ್ವಶನ್. ನೆಕ್ಸ್ಟ್ ಇಲ್ಲೇನ್ ಮಾಡ್ಯಾರ, ಸೀಕೆಂಟ್ ಕಂಡಿಡಿಬೇಕು. ಸೀಕೆಂಟ್ ಕಂಡಿಡಿಬೇಕಂದ್ರೆ ಏನೇನು ಕೊಟ್ಟಾರ ನೋಡೋಣ. ಫಸ್ಟ್ ಸೀಕೆಂಟ್ ಕಂಡಿಡಿಬೇಕಂದ್ರೆ AQ ಕೊಟ್ಟಾರ. AO ಅಂದ್ರೆ ಎಷ್ಟಿಲ್ಲ, ರೇಡಿಯಸ್ ಆಫ್ ದ ಸರ್ಕಲ್. ಟೀಟಾ ಕೊಟ್ಟಾರ 60 ಡಿಗ್ರಿ ಅಂತೇಳಿ. ಆಮೇಲೆ √3 ಕೊಟ್ಟಾರ. √3 ಎದಕ್ಕೆ ಕೊಟ್ಟಾರ, √3 ಕೊಟ್ಟಾರ ಅಂತಂದ್ರ ಈ ಟ್ರಯಾಂಗಲ್ ಈಕ್ವಿಲ್ಯಾಟ್ರಲ್ ಐತಂತ ಅರ್ಥ. ಈಕ್ವಿಲ್ಯಾಟ್ರಲ್ ದ ಟ್ರಯಾಂಗಲ್ ನಿಮಗೆ ಫಾರ್ಮುಲಾ ಗೊತ್ತಿತ್ತಂದ್ರ ಈ ಕ್ವಶನ್ ಸಾಲ್ವ್ ಮಾಡ್ಬೋದು. ಎಷ್ಟು ಜನ ಈ ಕ್ವಶನ್ ಟಚ್ ಮಾಡಿರಿ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ಓಕೆ, ನೆಕ್ಸ್ಟ್ ಸರ್ಕಲ್ ಇನ್ ಸೆಗ್ಮೆಂಟ್ ಕಂಡುಹಿಡಿಬೇಕಾ. ಸೆಗ್ಮೆಂಟ್ ಅಂದ್ರ ಏರಿಯಾ ಆಫ್ ಸೆಗ್ಮೆಂಟ್ ಈಕ್ವಲ್ ಟು ಏರಿಯಾ ಆಫ್ ಸೆಗ್ಮೆಂಟ್ ಯಾವ ರೀತಿ ಕಂಡುಹಿಡಿತೀರ ಅಂದ್ರೆ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ನೀವೇ ಯೋಚನೆ ಮಾಡ್ರಿ, ಇದು ಸೆಕ್ಟರ್ ಐತಿ OAPB. ಈ ಸೆಕ್ಟರ್ ಒಳಗ AOB ಕ್ಯಾನ್ಸಲ್ ಮಾಡ್ರ EPB ನಮಗೆ ಆರಾಮ್ಸೆ ಉಳಿತೈತಿ. ಅದ ಸೆಗ್ಮೆಂಟ್ ಆಗಿರ್ತೈತಿ. ಸೊ ರೇಡಿಯಸ್ ಅಂದ್ರೆ 21 ಐತಿ. ಏರಿಯಾ ಆಫ್ ಸೆಕ್ಟರ್ ಈಕ್ವಲ್ ಟು ಫಸ್ಟ್ ಏನ್ ಮಾಡೋಣ, ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡೋಣ. ನಂತರ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಸೆಕ್ಟರ್ ಒಳಗೆ ಏರಿಯಾ ಆಫ್ ಟ್ರಯಾಂಗಲ್ ಮೈನಸ್ ಮಾಡಿದ್ರೆ ಏರಿಯಾ ಆಫ್ ಸೆಗ್ಮೆಂಟ್ ಸಿಕ್ಕೈತಿ.
ಸೊ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನೈತೆ ನಮ್ದ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೂ 60 ಡಿಗ್ರಿ ಐತಿ. 60 ಡಿಗ್ರಿ 60 ಡಿವೈಡೆಡ್ ಬೈ 360 ಇಂಟು ಪೈ ಅಂದ್ರೆ 22/7. ಆರ್ ಅಂದ್ರೆ ಆರ್ ಸ್ಕ್ವೇರ್ ಅಂದ್ರೆ 21 ಇಂಟು 21. 60 ಅಂದ್ರೆ 60 1 60 6 360. 1/6 ಇಂಟು 22/7 ಇಂಟು 21 ಇಂಟು 21 ಸ್ಕ್ವೇರ್ ಅಂದ್ರೆ 441. 441 ಆನ್ಸರ್ 441 ಅಲ್ಲ, 21 ಇಂಟು 21 ಅಂದ್ರೆ 441. ನೆಕ್ಸ್ಟ್ ಇಲ್ಲಿ 2 11s, ಇಲ್ಲಿ 2 3s. ಸೊ 1/3 ಇಂಟು 11/7 ಇಂಟು 441. ಸೊ 1 ಇಂಟು 11 ಇಂಟು 441 ಅಂದ್ರೆ 4851. 3 7s ಅಂದ್ರೆ 21. ಸೊ ಇವೆರಡು ಕ್ಯಾನ್ಸಲ್ ಮಾಡಿದಾಗ 231 ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ಇವಾಗ ಏರಿಯಾ ಆಫ್ ಸೆಕ್ಟರ್ ಕಂಡಿದ್ವಿ. ಇನ್ನು ಏರಿಯಾ ಆಫ್ ಟ್ರಯಾಂಗಲ್. ಇದು ಟ್ರಯಾಂಗಲ್ ಈಕ್ವಿಲ್ಯಾಟರಲ್ ಐತಿ. ಓಕೆ, ಈಕ್ವಿಲ್ಯಾಟರಲ್ ಅಂದ್ರೆ 3 ಆಂಗಲ್ಸ್ ಏರಿಯಾ ಟ್ರಯಾಂಗಲ್ ಒಳಗಿನ 3 ಆಂಗಲ್ಸ್ ಸೇಮ್ ಇರುತ್ತೆ. ಅಂದ್ರೆ 60 ಡಿಗ್ರಿ ಇರುತ್ತೆ. ಸೈಡು ಸೇಮ್ ಇರ್ತಾವ. ಅಂದ್ರೆ ಸೈಡ್ ರೇಡಿಯಸ್ ಎಷ್ಟೈತಿ 21 21 21 3 21 ಇರ್ತಾವ. ಅದೇ ಸಂಬಂಧ √3/4 ಏರಿಯಾ ಆಫ್ ಈಕ್ವಿಲೇಟರಲ್ ಟ್ರಯಾಂಗಲ್ ಏನ್ ಇರ್ತೈತಿ √3/4 a ಸ್ಕ್ವೇರ್. ಎ ಅಂದ್ರೆ ಸೈಡ್ ಇಲ್ಲೇ √3 ಕೊಟ್ಟಾರ 1.73. 1.73 ಇಂಟು 4 ಇಂಟು 21 ಅಂತಂದ್ರೆ ನಮ್ ಲಾಸ್ಟಿಗೆ ಈಕ್ವಿಲೇಟರಲ್ ಟ್ರಯಾಂಗಲ್ ಏರಿಯಾ ಎಷ್ಟು ಬಂದಿರುತ್ತೆ 9.0825 ಬಂದಿರುತ್ತೆ. ಆಯ್ತಾ, ಇದು ಈಕ್ವಿಲೇಟರಲ್ ಟ್ರಯಾಂಗಲ್ ದ ಏರಿಯಾ. ಇನ್ನೇನ ಏರಿಯಾ ಆಫ್ ಸೆಗ್ಮೆಂಟ್ ನೋಡ್ಬೇಕು. ಏರಿಯಾ ಆಫ್ ಸೆಗ್ಮೆಂಟ್ ಅಂದ್ರೆ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಸೆಕ್ಟರ್ ಎಷ್ಟೈತಿ 231 ಮೈನಸ್ 9.0825. ಇದು ಅಪ್ರಾಕ್ಸ್ ಬರ್ಕೋಬೇಕಾಗುತ್ತೆ. ಸೊ ಇವನ್ನೆರಡು ಮೈನಸ್ ಮಾಡ್ರೆ 221.9175 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಆನ್ಸರ್. ಕಾಣತೈತಿ? ಓಕೆ, ಇದು ಆನ್ಸರ್. ಓಕೆ, ಇದು ನಿಮ್ ಆನ್ಸರ್ ಇದೇ ರೀತಿ ಬಂದಿತ್ತಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ಬೋದು ಈ ಕ್ವಶನ್ ಪೇಪರ್ ಸಾಲ್ವ್ ಆದ್ಮೇಲೆ ಅನ್ನೋದು ನಂಗೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಶೇರ್ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಈ ಆನ್ಸರ್ ಶೀಟ್ನ. ಓಕೆ, ನೆಕ್ಸ್ಟ್ 29 ಏನೈತೆ ಅಂತಂದ್ರೆ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ -1,7 4,-3 ಇಂಟರ್ನಲ್ ಇನ್ ದ ರೇಷಿಯೋ 2:3. ರೇಷಿಯೋ ಕೊಟ್ಟಾರ ಅಂತಂದ್ರೆ ಸೆಕ್ಷನ್ ಫಾರ್ಮುಲಾ. ಏನ್ ಹೇಳತ್ತಾರ, ಒಂದು ಲೈನ್ ಸೆಗ್ಮೆಂಟ್ ಐತಂತ ಅದನ್ನ ಯಾವ್ದೋ ಒಂದು ಪಾಯಿಂಟ್ ಈ ರೇಷಿಯೋದಾಗ ಡಿವೈಡ್ ಆಗೈತ. ಸೊ ಡಿವೈಡ್ ಆಗಿದ್ನ ಆ ಡಿವೈಡ್ ಆಗೈತಲ್ಲ ಆ ಡಿವೈಡ್ ಎಲ್ಲಿ ಆಗೈತಿ ಅವನು ಕಂಡುಹಿಡಿಬೇಕು. ಅಂದ್ರೆ ಪಾಯಿಂಟ್ ಕಂಡುಹಿಡಿಬೇಕಿಲ್ಲ. ಸೊ ಇದೊಂದು ಲೈನ್ ಸೆಗ್ಮೆಂಟ್. ಎದ್ ವ್ಯಾಲ್ಯೂ -1,7, ಬಿ ವ್ಯಾಲ್ಯೂ 4,-3. ಎ ಪಿ ಎಷ್ಟೈತಿ 2 ಐತಿ, ಪಿ ಬಿ ಎಷ್ಟೈತಿ 3 ಐತಿ. ಸೆಕ್ಷನ್ ಫಾರ್ಮುಲಾ ಏನೈತಿ m1 × x2 + m2 x1 / m1 + m2. ಇಲ್ಲಿ x, y ಈ x, y ನ ಕಂಡುಹಿಡಿಬೇಕು ನಾವು. ಈ x ಈ ಫಾರ್ಮುಲಾ ರಿಲೇಟ್ ಐತಿ, ಈ y ಇದಕ್ಕೆ ರಿಲೇಟ್ ಐತಿ. ಆಯ್ತಾ, ಸೊ m1 ಇದು 2 ಅಂದ್ರೆ m1, 3 ಅಂದ್ರೆ m2. 2 ಇಂಟು x2 ಏನೈತಿ 4 ಐತಿ. 2 ಇಂಟು 4 + 3 ಇಂಟು -1 ಅಂದ್ರೆ x1 ಎಷ್ಟೈತಿ -1 ಐತಿ. ಡಿವೈಡೆಡ್ ಬೈ m1 + m2. m1 ಏನ 2, m2 ಏನ 3. ಈ ಕಡೆ ಬಂದ್ರ m1 ಎಷ್ಟೈತಿ 2 ಐತಿ, y1 ಎಷ್ಟೈತಿ -3. ಸಾರಿ y2 -3. ಆಮೇಲೆ m2 3 ಐತಿ, y1 7 ಐತಿ. ಡಿವೈಡೆಡ್ ಬೈ m1 + m2 ದಟ್ ಈಸ್ 2 + 3. ಆಯ್ತಾ, 2 4s 8, 3 -1 -3 ಆಗುತ್ತೆ. 2 3s -6, 7 3s 21, 2 + 3 5, 2 + 3 5 ಆತ. 8 - 3 ಅಂದ್ರೆ 5, 5/5 ಅಂದ್ರೆ 1 ಆತ. 21 - 6 ಅಂತಂದ್ರೆ 15, 15 ಡಿವೈಡೆಡ್ ಬೈ 5 ಅಂದ್ರೆ 3 ಆತ. ಸೊ x, y ಎಷ್ಟತ್ತ 1,3. ಅದ ನಮ್ದು ಆನ್ಸರ್. ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್. ಎಲ್ಲಿ ಡಿವೈಡ್ ಆಗತ್ತೆ ನೋಡ ಆ ಪಾಯಿಂಟ್ ಇಂದ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು. ಆ ಕೋಆರ್ಡಿನೇಟ್ಸ್ ಏನಾಗಿತ್ತು 1,3. ದಿಸ್ ಇಸ್ ದ ಆನ್ಸರ್. ಸೊ ಇದು ಆರ್ ಕೊಟ್ಟಾರ. ಫೈಂಡ್ ದ ರಿಲೇಷನ್ ಬಿಟ್ವೀನ್ x and y such that the point x, y is
equidistance from the points 3,6 and minus 3,4. equidistance ಅಂದ್ರ ಎ ಇಂದನು ಅಷ್ಟೇ ಡಿಸ್ಟೆನ್ಸ್ ಐತಿ, ಬಿ ಇಂದನು ಅಷ್ಟೇ ಡಿಸ್ಟೆನ್ಸ್ ಐತಿ. ಸೊ ಇಲ್ಲಿ ಬರೋದ ಮಿಡ್ ಪಾಯಿಂಟ್ ಫಾರ್ಮುಲಾ. ಯಾ ಮಿಡ್ ಪಾಯಿಂಟ್ ಗೆ ಡಿವೈಡ್ ಆಗೈತಿ. ಎ ಅಂದ್ರೆ ಎಷ್ಟು ಕೊಟ್ಟಾರ 3,6, ಬಿ ಅಂದ್ರ -3,4 ಆಯ್ತಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನ್ ಇರ್ತೈತಿ, ಪಿ ಆಫ್ ಎಕ್ಸ್ ಪಿ ನ ಕಂಡಿಬೇಕು ನಾವಿಲ್ಲಿ. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು x1 plus x2 divided by 2 y1 plus y2 divided by 2. x1 ಅಂದ್ರ 3 ಐತಿ, 3 ಇದು x1 y1 x2 y2. x1 ಅಂದ್ರ 3 -3 divided by 2 4 plus 6 divided by 2 plus 3 minus 3 ಅಂದ್ರೆ 0 ಆಯ್ತು. 0 by 2 ಅಂದ್ರೆ 0. 4 plus 6 ಅಂದ್ರ 10, 10 by 2 ಅಂದ್ರ 5. ಸೊ ಇದು ಮಿಡ್ ಪಾಯಿಂಟ್ ಯಾವ್ದಂತಂದ್ರ 0,5 ಅಲ್ಲಿ ಡಿವೈಡ್ ಆಗೈತಿ. ನೆಕ್ಸ್ಟ್ ಬರೋದ ಗ್ರಾಫ್, ಮೋಸ್ಟ್ ಈಸಿಯೆಸ್ಟ್ ಕ್ವಶನ್. ಮೀನ್ ಆರಾಮ್ಸೆ x bar equal to sigma summation of fi xi divided by fi summation of fi. ಓಕೆ, ಇದು ಸಾಲ್ವ್ ಮಾಡೋಣ ಅಂತ. just to motivate me, just like and subscribe to our channel. okay, ಮೀನ್ ಕಂಡುಹಿಡಿಬೇಕಾ, ಇದು ಕ್ಲಾಸ್ ಇಂಟರ್ವಲ್, ಇದು ಫ್ರೀಕ್ವೆನ್ಸಿ. ಫಸ್ಟ್ ಕ್ಲಾಸ್ ಇಂಟರ್ವಲ್ ಬರ್ಕೊಳ್ತೀವಿ. ಆಮೇಲೆ ಫ್ರೀಕ್ವೆನ್ಸಿನ ಹೊರ ಕೊಟ್ಟಾರ, ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ತೀವಿ. ಸಮೇಷನ್ ಆಫ್ fi ಅಂತೇಳಿ ಸಮೇಷನ್ ಮಾಡ್ತೀವಿ. ಆಮೇಲೆ xi ಹೆಂಗೆ ಕಂಡುಹಿಡಿಬೇಕು, xi ಕಂಡುಹಿಡಿಬೇಕಂದ್ರೆ ಕ್ಲಾಸ್ ಇಂಟರ್ವಲ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕು. 20 plus 10 ಅಂದ್ರೆ 30, 30 divided by 2 ಅಂದ್ರೆ 50, 30 plus 20 50 ಆಯ್ತಾ. 50 divided by 2 ಅಂದ್ರೆ 25, 40 plus 30 ಅಂದ್ರೆ 70, 70 divided by 2 ಅಂದ್ರೆ 35. ಅದೇ ರೀತಿ ಎಲ್ಲ ಮಾಡ್ತೀವಿ. ಎಲ್ಲ ಮಾಡಂತಲೇ ನಮಗೆ ಫಾರ್ಮುಲಾ ಏನು, fi ಸಮೇಷನ್ ಆಫ್ fi xi. ಸೊ ಇವನ್ನೆರಡು ಮಲ್ಟಿಪ್ಲೈ ಮಾಡ್ಬೇಕು. fi ಮತ್ತು xi ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ fi xi ಮಲ್ಟಿಪ್ಲೈ ಮಾಡ್ರ 15 2 30, 25 3 75, 35 6 210, 45 into 5 ಅಂದ್ರೆ 225, 55 into 4 ಅಂದ್ರೆ 220. ಇವನಷ್ಟು ಆ್ಯಡ್ ಮಾಡಿದಾಗ 760 ಬರ್ತೈತಿ. ಇದ ಸಮೇಷನ್ ಆಫ್ fi xi. ಸಮೇಷನ್ ಆಫ್ fi xi ಸಿಕ್ಕೈತಿ, ಸಮೇಷನ್ ಆಫ್ fi ಸಿಕ್ಕೈತಿ. ಫಾರ್ಮುಲಾದಾಗ ಅಪ್ಲೈ ಮಾಡಿ ಡಿವೈಡ್ ಮಾಡಿದಾಗ ಆನ್ಸರ್ ಬರ್ತೈತಿ 38. ಸೊ ಅದ ಕ್ವಶನ್ ಮೀಡಿಯನ್ ಹೇಳಾರ. ಸೊ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಕೊಟ್ಟಾರ, ಫ್ರೀಕ್ವೆನ್ಸಿ ಕೊಟ್ಟಾರ, ಸಿ ಎ ಕಂಡುಹಿಡಿಬೇಕಾ. ಫಾರ್ಮುಲಾ ಅಂತೂ L plus n by 2 c minus cf divided by f into h ಆಗುತ್ತಾ. ಸೊ 15 20 ಇದೆಲ್ಲ ಕ್ಲಾಸ್ ಇಂಟರ್ವಲ್. ಸಿ ಎಫ್ ಹೆಂಗ್ ಫೈಂಡ್ ಔಟ್ ಮಾಡೋದಂದ್ರೆ ಫಸ್ಟ್ ಫ್ರೀಕ್ವೆನ್ಸಿ ಏನಿರ್ತೈತಿ ಅದ ಫ್ರೀಕ್ವೆನ್ಸಿ ಇರ್ತೈತಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಫ್ರೀಕ್ವೆನ್ಸಿನೇ ಒಂದೊಂದೊಂದು ಆ್ಯಡ್ ಮಾಡಬೇಕು. 4 plus 5 ಅಂದ್ರೆ 9, 9 plus 10 ಅಂದ್ರೆ 19, 19 plus 5 ಅಂದ್ರೆ 24, 24 plus 6 ಅಂದ್ರೆ 30. ಸೊ ನಮ್ದು n ಏನಾತ ಈಗ 30 ಆಯ್ತು. ಓಕೆ, ಇವಾಗ 1 2 1 2 ಮಿಡಲ್ ಯಾವ್ದಾತ 25 minus 25 is to 30 ಆಯ್ತು. ಸೊ ಇದ ಬಾಕ್ಸ್ ಹಾಕೋಬೇಕಾ. ಬಾಕ್ಸ್ ಹಾಕೊಂಡ್ರೆ ನೆಕ್ಸ್ಟ್ ಇದ್ರೋಗ ಎಲ್ ಅಂದ್ರೆ ಲೋವರ್ ಲಿಮಿಟ್, ಎನ್ ಅಂದ್ರೆ ಇದು ಸಮ್ ಮಾಡಿರ್ತಲ್ಲ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಅದು ಎನ್. ಸಿ ಎಫ್ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದಿಷ್ಟು ಫಾರ್ಮುಲಾ. ಎಚ್ ಅಂದ್ರೆ ಹೈಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಎಷ್ಟೈತಿ 20 15 ಅಂತಂದ್ರೆ 5 ಐತಿ. ಇಂಟು 5 ಅದರ ಸಂಬಂಧ n by 2 ಅಂದ್ರೆ 30 by 2, 30 by 2 ಅಂದ್ರೆ 15. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 9 ಆಗಂತಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದನ್ನ ತೊಗೊಳಕ್ ಬರಲ್ಲ, ಇದ್ರ ಮೇಲೆ ತೊಗೊಳ್ತೀವಿ 9. ಅದರ ಸಂಬಂಧ 9 ಡಿವೈಡೆಡ್ ಬೈ 10. ಸೊ ಇದಷ್ಟು ಸಾಲ್ವ್ ಮಾಡಿ ಮಲ್ಟಿಪ್ಲೈ ಮಾಡಿದ ಎಲ್ಲ ಮಾಡಿದಾಗ ಆನ್ಸರ್ ಬರುತ್ತೆ 28. 28 ಈಸ್ ಅವರ್ ಮೀಡಿಯನ್. ಓಕೆ, ನೆಕ್ಸ್ಟ್ ಪ್ರೊಬಾಬಿಲಿಟಿ ಮೇಲೆ ಕ್ವಶನ್ ಐತಿ. ಸೊ ಪ್ರೊಬಾಬಿಲಿಟಿ ಕ್ವಶನ್ ಏನೈತಂದ್ರ 31. ಸೊ ಅವ್ರ 1 ಇಂದ 20 ವರೆಗೂ ನಂಬರ್ಸ್ ಕೊಟ್ಟಾರ. ಅಂದ್ರೆ ನಮ್ದು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾತ 20. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 20. ಮೇನ್ ಕ್ವಶನ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 20. ಈ ಮೇನ್ ಕ್ವಶನ್ದಾಗ 2 ಸಬ್ ಕ್ವಶನ್ ಕೊಟ್ಟಾರ. ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವಂದ್ರೆ ಸ್ಕ್ವೇರ್ ನಂಬರ್ ಯಾವ 2 square 4, 3 square 9, 4 square 16, 5 square 25. ಸೊ ಇಲ್ಲೇ ಗೊತ್ತಾಗ್ಬಿಡ್ತದೆ ನಿಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಅಂತ ಹೇಳಿ. ಓಕೆ, ಸೊ 1 ಇಂದ 20 ಅಂತಂದಾರ. ಸೊ 1 ಇಂದ 20 ಅಂತಂದ್ರೆ ಸಾಲ್ವ್ ಮಾಡೋಣ. ಪರ್ಫೆಕ್ಟ್ ಸ್ಕ್ವೇರ್ ಎಷ್ಟದಾವ ನಮಗೆ 1 ಇಂದ 20 ವರೆಗೂ
ಪರ್ಫೆಕ್ಟ್ ಸ್ಕ್ವೇರ್ ಎಷ್ಟದವ? 1 ಸ್ಕ್ವೇರ್ ಆಲ್ಸೋ ಪರ್ಫೆಕ್ಟ್ ಸ್ಕ್ವೇರ್. 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25. 5 ಸ್ಕ್ವೇರ್ 25, 20 ದ ಎಕ್ಸಿಡ್ ಆಗಿಬಿಡ್ತೈತಿ, 20ನ ದಾಟ್ಬಿಡ್ತೈತಿ. ಅವರು ಬಿಟ್ವೀನ್ ಅಂತ ಕೇಳ್ಯಾರಣ, ಬಿಟ್ವೀನ್ ಅಂತ ಕೇಳಿಲ್ಲ ಅವರು. ಸಾರಿ 20 ಕಾರ್ಡ್ಸ್ ಅಂದಾರ. ಸಾರಿ ಕಾರ್ಡ್ಸ್ 20 ಕಾರ್ಡ್ಸ್ ಅದಾವಂತ. ಮತ್ತು ಅದ್ರಾಗ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವ್ದಂತ ಹೇಳಂದಾರ. ಅದನ್ನ ಬಾಕ್ಸ್ ಒಳಗಿಂದ ಒಂದೊಂದು ಕಾರ್ಡ್ ತೆಗಿತಾರಂತ. ಪ್ರೊಬಾಬಿಲಿಟಿ ಆಫ್ ಹೊರಗೆ ತೆಗಿದ ಪರ್ಫೆಕ್ಟ್ ಸ್ಕ್ವೇರ್ ಕಾರ್ಡ್ ನಂಬರ್ ಯಾವ್ದು? ಸೊ ಪರ್ಫೆಕ್ಟ್ ಸ್ಕ್ವೇರ್ ನಮ್ಮ 4 ಅದಾವ. ಪಿ ಆಫ್ ಇ ಏನ್ ಹೇಳ್ತೈತಿ? ಫಸ್ಟ್ ಕ್ವಶನ್, ನಂಬರ್ ಆಫ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಅದಾವ? 4 ಅದಾವ. 4/20. 4 1 4 5 1/5. ಆನ್ಸರ್ ಈಸ್ 1/5. ಸೊ 31st ಒಳಗೆ ಸೆಕೆಂಡ್ ಕ್ವಶನ್ ಏನ? ಅ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಬೋತ್ 2 and 3. ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಬೋತ್ 2 and 3. 2 and 3. 2 3 ಎಷ್ಟು? 6. ಅಂದ್ರೆ ನಾವು 6 ಮಲ್ಟಿಪಲ್ ಹುಡುಕ್ಬೇಕು 1 ರಿಂದ 20 ವರೆಗೂ. 6 1 6, 6 2 12, 6 3 18. ಇವು ಮೂರು ಏನಾತಂದ? ನಂಬರ್ ಆಫ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು? 1 2 3 3. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು? 20. ಇದರ ಆನ್ಸರ್ 3/20. ಇದಾಗಿತ್ತು ಪ್ರೊಬಾಬಿಲಿಟಿ ಆನ್ಸರ್. ನೆಕ್ಸ್ಟ್ ಕ್ವಶನ್. 32 ಕ್ವಶನ್ ಮಸ್ತ್ ಐತಿ. 32 ಕ್ವಶನ್ ಏನ್ ಹೇಳ್ತೈತಿ? ಡಿಫ್ರೆನ್ಸ್ ಬಿಟ್ವೀನ್ ದ altitude and base of right angle triangle is 5 cm. If the area of triangle is 150 cm square, then the base of altitude of the triangle. ಸೊ ಯಾವಾಗ್ಲೂ ಈಕ್ವಲ್ ಟು ಅಂತೇಳಿ ಬರಾತಿದ್ವು ಅಂದ್ರೆ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಕ್ವಶನ್ ಇದು ಈ ಕ್ವಶನ್. ಓಕೆ, ಇವಾಗ ಏನ್ ಹೇಳ್ತಾರೆ? ಡಿಫ್ರೆನ್ಸ್ ಬಿಟ್ವೀನ್ ದ ಆಲ್ಟಿಟ್ಯೂಡ್ ಅಂದ್ರೆ ಹೈಟ್. ಇಲ್ಲಿ ನೋಡಿ ಟ್ರಯಾಂಗಲ್, ಈ ಹೈಟ್ ಮತ್ತ ಬೇಸ್ ನ ಮೈನಸ್ ಮಾಡಿದಾಗ ನಮಗ ಆನ್ಸರ್ ಎಷ್ಟು ಬರ್ತೈತೆ ಅಂತ? 5 ಬರ್ತೈತೆ ಅಂತ. ಅದ್ರ ಸಂಬಂಧ x ಮೈನಸ್ y ಈಕ್ವಲ್ ಟು 5. ಹೈಟ್ ಅಂದ್ರೆ y, ಬೇಸ್ ಅಂದ್ರೆ x. ಇದನ್ನ ಮೈನಸ್ ಇದನ್ನ ಮಾಡಿದಾಗ 5 ಬರುತ್ತೆ ಆನ್ಸರ್. ಅದೇ ರೀತಿ ಏನ್ ಹೇಳ್ತಾರ? ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ಈಸ್ 150 cm ಸ್ಕ್ವೇರ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಹೇಳ್ತೈತಿ? ಹಾಫ್ ಬೇಸ್ ಇಂಟು ಹೈಟ್ ಅಂತ ಹೇಳುತ್ತೆ. ಸೊ ಹಾಫ್ ಬೇಸ್ ಇಂಟು ಹೈಟ್ ಈಕ್ವಲ್ ಟು 150. ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಇವಾಗ ಇಕ್ವೇಶನ್ 1 ಅನ್ನ ರೀಅರೇಂಜ್ ಮಾಡೋಣ. ಅಂದ್ರೆ x ಈಕ್ವಲ್ ಟು ಈ ಮೈನಸ್ y ನ ಈ ಕಡೆ ಕಳಿಸಿರ ಪ್ಲಸ್ y. ಸೊ ಈ x ನ ಇಕ್ವೇಶನ್ 2 ಒಳಗ ಹಾಕೋಣ. ಸಬ್ಸ್ಟಿಟ್ಯೂಟಿಂಗ್ x ಇನ್ ಇಕ್ವೇಶನ್ 2. ಸೊ ಹಾಫಿಗೆ ಹಾಫ್, ಬೇಸಿಗೆ ಬೇಸ್ ಅಂದ್ರೆ ಏನ್ ತೊಗೊಂಡಿವಿ? x ಅಂತ ತೊಗೊಂಡಿವಿ. ಸೊ x ಈಕ್ವಲ್ ಟು ಏನೈತಿ? x ದಾಗ ಏನಾಗ್ತೀವಿ? 5 + y ಇಂಟು y. h ಅಂದ್ರೆ ಏನ? y ಈಕ್ವಲ್ ಟು 150. ಸೊ ಹಾಫಿಗೆ ಹಾಫ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಅಂದ್ರೆ ಇದು y ಇದಕ್ಕಷ್ಟಕ್ಕೂ ಮಲ್ಟಿಪ್ಲೈ ಆಗ್ತೈತಿ. 5 ಇಂಟು y 5y, y ಇಂಟು y y ಸ್ಕ್ವೇರ್ ಈಕ್ವಲ್ ಟು 150. ಇದನ್ನ ರೀಅರೇಂಜ್ ಮಾಡಿದಾಗ ಅಂದ್ರೆ 2 ನ ಇಲ್ಲಿ ಡಿವಿಷನ್ ಐತಿ, ಈ ಕಡೆ ಕಳಿಸಿದ್ರೆ ಏನಾಗ್ತೈತಿ? ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಅದ್ರ ಸಂಬಂಧ 150 ಇಂಟು 2 ಅಂದ್ರೆ 300. ಓಕೆ, ಇದನ್ನ ರೀಅರೇಂಜ್ ಮಾಡ್ರೆ y ಸ್ಕ್ವೇರ್ ಪ್ಲಸ್ 5y. 300 ಈಕ್ವಲ್ ಟು ಆದ್ಮೇಲೆ 300 ಇತ್ತು, ಇಲ್ಲಿತ್ತು. ಈ ಕಡೆ ತಗೊಂಬಂದ್ರೆ ಮೈನಸ್ 300 ಆಯ್ತಾ? ಸೊ ಇಲ್ಲಿ ಫ್ಯಾಕ್ಟರೈಸೇಷನ್ ಮಲ್ಟಿಪ್ಲೈ ಮಾಡ್ರ 300, ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ರ 5y. ಅಂಥದ್ದು ಯಾವ್ದಪ್ಪ ಅಂದ್ರೆ 20 ಮತ್ತು 15. 20 ಮತ್ತು 15 ಮಲ್ಟಿಪ್ಲೈ ಮಾಡ್ರ ಮೈನಸ್ 300 ಬರ್ತೈತಿ. 20 ಒಳಗೆ 15 ತೆಗೆದ್ರೆ 5y ಬರ್ತೈತಿ. ಓಕೆ, ಫ್ಯಾಕ್ಟರೇಷನ್ ಎಲ್ಲ ಮಾಡಿ ಇದ್ರೋ ಕಾಮನ್ ಏನ್ ಬರ್ತೈತಿ? y ಇಂಟು y ಪ್ಲಸ್ 20. ಇದ್ರೋ ಕಾಮನ್ ಏನ್ ಬರ್ತೈತಿ? ಮೈನಸ್ 15 ಬರ್ತೈತಿ. y ಪ್ಲಸ್ 20. y ಈಕ್ವಲ್ ಟು 15, y ಈಕ್ವಲ್ ಟು ಮೈನಸ್ 20. y ಮೈನಸ್ ಒಳಗೆ ಬರಲ್ಲ, ಪ್ಲಸ್ ಒಳಗೆ ಬರುತ್ತೆ. ಅದ್ರ y ಈಕ್ವಲ್ ಟು 50. y ನ ಏನ್ ಮಾಡೋಣ? ಇಕ್ವೇಶನ್ ಒಂದಾಗ್ರೆ ಹಾಕ್ಬೋದು, ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಎರಡರ ಇಕ್ವೇಶನ್ y ಇಲ್ಲಿ ಆಗ್ಬಿಡೋಣ. ಸೊ y ಎಷ್ಟು ಬಂದೈತಿ? 50 ಐತಿ. 15 + 5 ಅಂದ್ರೆ x ಈಕ್ವಲ್ ಟು 20 ಅಂದಂಗೆ ಆಯ್ತು. ಸೇಮ್ ಕ್ವಶನ್ ಒಳಗ ಆರ್ ಐತಿ. 32 ಕ್ವಶನ್ ಒಳಗ ಆರ್ ಐತಿ. ಸೊ ನಿಮಗೆ ಯಾವ್ದ್ರೊಳಗ ಇದು y 15 ಬಂತ, x 20 ಬಂದೈತಿ. ಈಗ ನೆಕ್ಸ್ಟ್ ಈ ಆರ್ ಕ್ವಶನ್. ದ ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಇವನ್ ಅಂತ ಅಂದಾರ. ಕಾನ್ಸಿಕ್ಯೂಟಿವ್ ಅಂದ್ರೆ ಏನ? ಒಂದಾದ್ಮೇಲೆ ಒಂದು ರಿಪೀಟ್ ಆಗೋದು. ಇವಾಗ 3 4 5 6 7 8. 7 8 ಅನ್ನೋದು ಇದು ನ್ಯಾಚುರಲ್ ನಂಬರ್ಸ್ ಕಾನ್ಸಿಕ್ಯೂಟಿವ್ ನಂಬರ್ ಆಯ್ತು.
ಅವ್ರೇನ್ ಹೇಳ್ಯಾರ ಇವನ್ ಅಂತ ಹೇಳ್ಯಾರ. ಇವನ್ ಅಂದ್ರ ಇವನ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವ ಅಂದ್ರ 2, 4, 6, 8 ಅಂದ್ರೆ ಕಂಟಿನ್ಯೂ ರಿಪೀಟ್ ಆಗ್ತಾವ. ಅದ್ರದ್ದು ಈಕ್ವೇಶನ್ ಏನ್ ಬರ್ತೈತಿ, ಸಮ್ ಮತ್ತ ಸ್ಕ್ವೇರ್ ಅಂದಾರ. ಸಮ್ ಮತ್ತ ಸ್ಕ್ವೇರ್ 2 ಕಾನ್ಸಿಕ್ಯೂಟಿವ್ ಇವನ್ ನಂಬರ್ಸ್ ಅಂದ್ರ ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 2, ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 2. ಇವಾಗ ನೀವು ಒಂದು ಎಕ್ಸಾಂಪಲ್ ತಗೋರಿ, ಎಕ್ಸ್ ನ 2 ಅಂತ ತಗೋರಿ, 2 + 2 4 ಆಗ್ತೈತಿ. ಅದೇ 2, 4 ಇಸ್ ಇವನ್ ನಂಬರ್. ಅದ ಈಕ್ವೇಶನ್ ಈ ರೀತಿ ಬರುತ್ತೆ. ಸಮ್ ಅಂದರ ಮತ್ತೆ ಸ್ಕ್ವೇರ್ ಅಂದರ, ಸಮ್ ಮಾಡಿವಿ ಸ್ಕ್ವೇರ್ ಮಾಡಿವಿ. ಸೊ ಅದೇನಾಯ್ತು ಇಲ್ಲಿ ನೋಡ್ರಿ, ಇಲ್ಲಿ ಬರೀ ಒಂದ ಕ್ವಶನ್ದಾಗ ಒಂದ ಈಕ್ವಲ್ ಟು ಐತಿ ಅಂದ್ರ ವೇರಿಯೇಬಲ್ ಒಂದ ಬರತೈತಿ. ಇಲ್ಲಿ ಎರಡೆರಡು ಈಕ್ವಲ್ ಟು ಬರತ್ತದು. ಅದ್ರ ಸಂಬಂಧ ಪೇರ್ ಆಫ್ ಲಿನಿಯರ್ ಈಕ್ವೇಶನ್ 2 ವೇರಿಯೇಬಲ್ ಇದೆ. ಓಕೆ, ನೆಕ್ಸ್ಟ್ x² + x + 2 ಹೋಲ್ ಸ್ಕ್ವೇರ್ + 164. x² ಹೆಂಗೈತೆ, x² ಹಂಗ x + 2 ಹೋಲ್ ಸ್ಕ್ವೇರ್ ಅಂದ್ರೆ ಏನ, a² a + b ಹೋಲ್ ಸ್ಕ್ವೇರ್, a + b ಹೋಲ್ ಸ್ಕ್ವೇರ್ ನ ಎಕ್ಸ್ಪಾಂಡ್ ಮಾಡಿದಾಗ x² + 4 + 2² ಅಂದ್ರೆ 4 + 2 * 4x = 164. ಸೊ ಇದನ್ನೆಲ್ಲ x² ಮತ್ತೆ x² ಅಂದ್ರೆ 2x², 4x ಗೆ 4x, 4 ಗೆ 4, 164 164. ಈ 4 ನ ಈ ಕಡೆ ಕಳಿಸಿದ್ರೆ -4 ಆಗುತ್ತೆ. 2x² + 4x = 164 - 4 ಅಂದ್ರೆ 9 ಮಾಡ್ಬಿಟ್ಟಿನಿ ಇಲ್ಲಿ. 164 - 4 ಅಂದ್ರೆ 160. ಈ ಕಡೆ ಬಂದ್ರ ಪ್ಲಸ್ 160, ಅದ್ ಈ ಕಡೆ ಬಂದ್ರೆ ಅಂದ್ರೆ -160. ಈ ಕಡೆ ಬಂದ್ರೆ ಪ್ಲಸ್, ಈ ಕಡೆ ಬಂದ್ರೆ ಮೈನಸ್. ಈ ಹೋಲ್ ಇಕ್ವೇಶನ್ ಗೆ ನಾ /2 ಮಾಡಿ ಅಂದ್ರೆ ಸೊಲ್ಯೂಷನ್ ಈಸಿ ಬರಲ್ಲ ಅಂತ ಹೇಳಿ. x² + 2x ಅಂದ್ರೆ 2 / 1, 2 * 4, 2 × 8 = 160. ಇಲ್ಲಿ ಮತ್ತೆ ಫ್ಯಾಕ್ಟರೇಷನ್ ಮಾಡಿದಾಗ ಮಲ್ಟಿಪ್ಲೈ ಮಾಡ್ರ 80, ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ರ 2, 10 × 8 = 80, 10 - 2 is 2, 10 - 8 is 2. ಸೊ ಇಲ್ಲಿ ಏನ್ ಕಾಮನ್ ಬರುತ್ತೆ, x ಕಾಮನ್ ಬರುತ್ತೆ. x ಹೊರಗೆ ತಗೊಂಡ್ರ x + 10 ಒಳಗೆ ಉಳಿತೈತಿ. ಇಲ್ಲಿ ಏನ್ ಕಾಮನ್ ಬರುತ್ತೆ, -8 ಕಾಮನ್ ಬರುತ್ತೆ. ಒಳಗೆ ಏನು ಉಳಿತೈತಿ, x + 10. ಸೊ x - 8 = 0, x + 10 = 0, x = 8. ಇದು 8 ಫಸ್ಟ್ ನಂಬರ್ ಆಗೈತೆ ಅಂದ್ರೆ ಇದ್ರ ನೆಕ್ಸ್ಟ್ ನಂಬರ್ ಏನು, x + 2 ಅಂದ್ರೆ 10. 8 ಮತ್ತೆ 10 ಈಸ್ ಅವರ್ 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ನೆಕ್ಸ್ಟ್, ಇದೆಲ್ಲರೂ ತಪ್ಪು ಮಾಡಿದಿರಿ ಅನ್ಕೊಂಡಿದ್ರಿ. ಕೆಲವರು ಸಾಲ್ವ್ ಮಾಡಿದವರು ಕಮೆಂಟ್ ನಲ್ಲಿ ತಿಳಿಸ್ರಿ, ಯಾರು ಸಾಲ್ವ್ ಮಾಡಿರಿ ಅಂತೇಳಿ. ಹಿಂದಿನ ಆನ್ಸರ್ ನಿಮ್ಗೆ ಯಾವ ತಪ್ಪ ಬಂದಿದ್ರು ಅದನ್ನ ತಿಳಿಸ್ರಿ. ನಾ ಸಾಲ್ವ್ ಮಾಡಿದಕ್ಕೂ ನೀವು ಸಾಲ್ವ್ ಮಾಡಿದಕ್ಕೆ ಸಮ ಆಯ್ತು ಅಂದ್ರೆ ಅದನ್ನ ತಿಳಿಸ್ರಿ. ಓಕೆ, ಕಮೆಂಟ್ ಮಾಡ್ರಿ, ಸ್ವಲ್ಪ ಮೋಟಿವೇಟ್ ಸಿಗುತ್ತೆ ವಿಡಿಯೋ ಮಾಡಕ್ಕೆ. 33 ಕ್ವಶನ್. 2 ಲೈನ್ ಸೆಗ್ಮೆಂಟ್ AB and CD ಇಂಟರ್ಸೆಕ್ಟ್ ಈಚ್ ಅದರ. ಇಂಟರ್ಸೆಕ್ಟ್ ಅಂದ್ರೆ ಈ ರೀತಿ, ಇಲ್ಲಿ ಇಂಟರ್ಸೆಕ್ಟ್ ಆಗೈತೆ ನೋಡಿ, ಈ ರೀತಿ ಇಂಟರ್ಸೆಕ್ಟ್ ಆಗೈತೆ ಅಂತ. ಮತ್ತೆ ಏನ್ ಅವರೇ ಹೇಳ್ತಾರ ಕನ್ಸ್ಟ್ರಕ್ಷನ್ ಜಾಯಿನ್ AC and BD, AC and BD ಅವ್ರು ಹೇಳ್ತಾರ ಕನ್ಸ್ಟ್ರಕ್ಷನ್ ಜಾಯಿನ್ ಮಾಡ್ರಿ ಅಂತ ಹೇಳಿ. ಆಮೇಲೆ AC ಪ್ಯಾರಲಲ್ ಟು BD, AC ಪ್ಯಾರಲಲ್ ಟು BD ಇವೆರಡು ಪ್ಯಾರಲ್ ಇದಾವ ಅಂತ. ಪ್ಯಾರಲ್ ಅಂದ್ರೆ ಈ ರೀತಿ ಪ್ಯಾರಲ್, ಈ ಲೈನ್ಗೆ ಪ್ಯಾರಲ್. ಓಕೆ, ನೆಕ್ಸ್ಟ್ ಪ್ರೂವ್ ಮಾಡೋಣ ತರ ಸಿಮಿಲಾರಿಟಿ. ಸಿಮಿಲರ್ AOC ಸಿಮಿಲರ್ ಟು ಟ್ರಯಾಂಗಲ್ DOB. ಏನಿಲ್ಲ, ಈ ಆಂಗಲ್ ಈಕ್ವಲ್ ಐತಿ. ಸಾರಿ, ಈ ಆಂಗಲ್ ಈಕ್ವಲ್ ಐತಿ. ನೆಕ್ಸ್ಟ್ ಆಂಗಲ್ B ಮತ್ತೆ ಆಂಗಲ್ A, ಆಂಗಲ್ C ಮತ್ತೆ ಆಂಗಲ್ D ಈಕ್ವಲ್ ಐತಿ. ಯಾಕಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇವೆರಡು. ಆಂಗಲ್ DOB ಈಸ್ ಈಕ್ವಲ್ ಟು ಟ್ರಯಾಂಗಲ್ A ಈಸ್ ಈಕ್ವಲ್ ಟು ಆಂಗಲ್ AOC. ಯಾಕಂದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಇವೆರಡು. ಆಂಗಲ್ B ಈಕ್ವಲ್ ಟು ಆಂಗಲ್ A ಯಾಕಂದ್ರೆ ಇಂಟರ್ನಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಆಯ್ತಾ? ಸೊ ಎರಡು ಆಂಗಲ್ ಸಿಕ್ಕರೆ ಸಾಕು ನಮಗೆ. ಅಕಾರ್ಡಿಂಗ್ ಟು AAA similarity, we can say that triangle AOC is similar to triangle DOB. So next ಬಂದ್ಬಿಟ್ಟು ನಮ್ದು 4 ಮಾರ್ಕ್ಸ್ ಕ್ವಶನ್ ಗ್ರಾಫ್. ಒಂದ್ ಈಸಿ ವೇ, ಗ್ರಾಫ್ ಭಾಳ ಈಸಿ ಐತಿ. ಭಾಳ ಈಸಿ ವೇ ಅಂತಂದ್ರ ಒಂದ್ಸತಿ x0 ಅಂತ ತಗೊಳ್ಳೋದ, ಒಂದ್ಸತಿ y0 ಅಂತ ತಗೊಳ್ಳೋದ. ನಿಮಗೆ ಇನ್ನೂ ಜಾಸ್ತಿ ವ್ಯಾಲ್ಯೂಸ್ ಬೇಕಾಯ್ತಂದ್ರ 1, 2 ತಗೊಳ್ಬೋದ. ಬೇಕಾದ್ರೆ ನೀವು 1 ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ನಾ ಏನ್ ಮಾಡೀನಿ, ಜಸ್ಟ್ 0, 0 ತಗೊಂಡ್ಬಿಟ್ಟಿನಿ. ಸೊ x0 ತಗೊಂಡಾಗ y ಏನಾಗ್ತೈತಿ, x0 ಆಗೈತಿ. 2y = 8 ಉಳಿತೈತಿ. y = 8/2 ಅಂದ್ರೆ 4 ಆಗ್ಬಿಡ್ತೈತಿ. ಸೊ ಅದೇ ರೀತಿ y0 ತಗೊಂಡ್ರೆ 2 × 0 ಅಂದ್ರೆ ಏನಾಗ್ತದೆ, 0 ಆಗ್ಬಿಡ್ತೈತಿ. ಸೊ x ಡೈರೆಕ್ಟ್ = 8 ಆಗ್ಬಿಡುತ್ತೆ. ಸೊ ಅದೇ ರೀತಿ x + y, x0 ತಗೊಂಡ್ರೆ y 5, y0 ತಗೊಂಡ್ರೆ x 5. ಸೊ ಅದೇ ರೀತಿ ಇಲ್ಲಿ ಗ್ರಾಫ್
ಸೊ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವ ಅಂತಂದ್ರೆ 3,2 ಇಂಟರ್ಸೆಕ್ಟ್ ಆಗ್ತಾವ. ಓಕೆ, ಅಂಡರ್ಸ್ಟುಡ್. ಸೊ ಎಕ್ಸ್ ಏನ್ ಬರ್ತೈತಿ, x2 ಬರ್ತೈತಿ ಬೈ 3. ದಿಸ್ ಇಸ್ ಅವರ್ ಆನ್ಸರ್. ಎಕ್ಸಾಮ್ನಾಗ ಗ್ರಾಫ್ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ಮ್ಯಾಲ ಸ್ಕೇಲ್ ಬರೀಬೇಕು. ಈ ಲೈನ್ ಯಾವ ಇಕ್ವೇಶನ್, ಈ ಲೈನ್ ಯಾವ ಇಕ್ವೇಶನ್, ಸೊ ಈ ರೀತಿ ಎಲ್ಲ ಮಾರ್ಕ್ ಮಾಡಿರ್ಬೇಕಾಗತ್ತೆ. ಸೊ ಇದು ಥಿಯರಮ್ ಐತಿ, ಆರಾಮ್ಸೆ 35 ಸಾಲ್ವ್ ಮಾಡಿರ್ತೀರಿ. ಓಕೆ, ಇವಾಗ ಇದು ಈ ಕ್ವಶನ್ ಟೋಟಲ್ ಮೀನಿಂಗ್, ಒಂದು ಸಿಲಿಂಡರ್ ಕಂಟೈನರ್ ಐತಿ, ಆ ಕಂಟೈನರ್ ಒಳಗ ನೀರ್ ಹಾಕತ್ತಾರ, ನೀರ್ ಹಾಕ್ಯಾರ ಆಲ್ರೆಡಿ. ಆ ಕಂಟೈನರ್ ಒಳಗ ಒಂದ್ ಹೆಮಿಸ್ಪಿಯರ್ ಪ್ಲೇಸ್ ಮಾಡ್ಯಾರ, ಅಂದ್ರೆ ಇಟ್ಟಾರ ಹೆಮಿಸ್ಪಿಯರ್ ಏನಾಗೈತಿ, ಪೂರಾ ಬಾಟಮ್ ಮುಟ್ಟೈತಿ. ಆ ಹೆಮಿಸ್ಪಿಯರ್ ಮ್ಯಾಲ ಒಂದ್ ಕೋನ್ ಇಟ್ಟಾರ, ಅದ್ರೊಳಗ ನೀರ್ ಹಾಕ್ಯಾರ. ಸೊ ಅದ ನೀರ್ ಎಷ್ಟ್ ಉಳ್ಕೊಂಡೈತಿ ಆ ಬೀಕರ್ ಒಳಗ, ಸಿಲಿಂಡರ್ ಬೀಕರ್ ಒಳಗ ನೀರ್ ಎಷ್ಟ್ ಉಳ್ಕೊಂಡೈತಿ, ಇಲ್ಲಿ ವಾಲ್ಯೂಮ್ ಕಂಡಿಡ್ಯಾತಾರ. ಸೊ ನಾವೇನ್ ಮಾಡ್ಬೇಕೈತೆ, ವಾಲ್ಯೂಮ್ ಫಾರ್ಮುಲಾಸ್ ತಗೊಳ್ಬೇಕಾಗತ್ತೆ. ಸೊ ಅವ್ರ ಬೀಕರ್ ಹೈಟ್, ಕೋನ್ ಹೈಟ್ ಎಷ್ಟೈತಿ ಅಂತ 120 ಐತಿ ಅಂತ. ಕೋನ್ ಹೈಟ್ 120 ಐತಿ. ಕೋನ್ ರೇಡಿಯಸ್ ಮತ್ತೆ ಸಿಲಿಂಡರ್ ರೇಡಿಯಸ್, ಹೆಮಿಸ್ಪಿಯರ್ ರೇಡಿಯಸ್ 60 ಐತಿ. ಮೂರೂರ್ದು ಶೇಪ್ ಇಂದ ರೇಡಿಯಸ್ 60 ಐತಿ. ಹೈಟ್ ಆಫ್ ಸಿಲಿಂಡರ್, ಟೋಟಲ್ ಹೈಟ್ ಆಫ್ ದ ಸಿಲಿಂಡರ್ ಎಷ್ಟೈತಿ, 180 ಐತಿ. ಸೊ ನಾವು ನೀರ್ ಒಳಗೆ ಎಷ್ಟು ಉಳ್ಕೊಂಡೈತಿ ಅಂತ ಕನ್ನಡಿ ಅಂತಂದಾರ. ಇಲ್ಲಿ ನೋಡ್ರಿ, ಫೈಂಡ್ ದ ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್ ಇನ್ ಟರ್ಮ್ಸ್ ಆಫ್ ಪೈದಾಗ ಆನ್ಸರ್ ಇಟ್ರೆ ಸಾಕು ನಾವು. ಅಂದ್ರೆ ಪೈನ 22/7 ತಗೊಳೋದು ಬೇಡ, ಭಾಳ ಎಕ್ಸ್ಪ್ಯಾಂಡ್ ಆಗುತ್ತದೆ, ಪಾಯಿಂಟ್ ದಾಗ ಬರುತ್ತೆ ವ್ಯಾಲ್ಯೂ. ಓಕೆ, ನೆಕ್ಸ್ಟ್. ಸೊ ವಾಲ್ಯೂಮ್ ಆಫ್ ಅಂದ್ರೆ ವಾಲ್ಯೂಮ್ ಆಫ್ ವಾಟರ್ ಇನ್ ದ ಸಿಲಿಂಡರ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಓಕೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಏನ πr²h, ವಾಲ್ಯೂಮ್ ಆಫ್ ಕೋನ್ ಏನ 1/3 πr²h, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 4/3 πr³. ಇಲ್ಲಿ ನಾ ಏನ್ ಮಾಡೇನಿ ಅಂತಂದ್ರ ಮೂರು ಫಾರ್ಮುಲಾದಾಗ ಕಾಮನ್ ತಗೋಬಿಟ್ಟೇನೆ. ಮೂರು ಫಾರ್ಮುಲಾದಾಗ ಕಾಮನ್ ಏನೈತಿ, πr², ಪೈ ಐತಿ, r² ಐತಿ, r³ ಐತಿ, r³ ಒಳಗ r² ಅಂತ ಕಾಮನ್ ಹೊರಗೆ ತಗೊಳ್ತೇನೆ. ಸೊ ಇದ್ರೊಳಗೆ ಏನ್ ಉಳಿತೈತಿ, h ಉಳಿತೈತಿ. ಇದ್ರೊಳಗೆ ಏನ್ ಉಳಿತೈತಿ, 1/3 h ಉಳಿತೈತಿ. ಇದ್ರೊಳಗೆ 4/3 r ಉಳಿತೈತಿ. ಇಷ್ಟ ಆತ. ಇವಾಗ r ಹಾಕನ, ಆರ್ ವ್ಯಾಲ್ಯೂ ಪ್ಲೇಸ್ ಮಾಡೋಣ. ಸೊ ಎಲ್ಲಾದ್ರೂ r ಸೇಮ್ ಐತಿ, 60 ಅಂತ ಹೇಳ್ತೇಳಿ. ನಾವು ಈ ಪೈನ ಎಕ್ಸ್ಪೆಂಡ್ ಮಾಡೋದು ಬೇಡ, ಯಾಕೆ ಆಲ್ರೆಡಿ ಆನ್ಸರ್ ಹೇಳ್ಯಾರ, ಪೈದಾಗ ಆನ್ಸರ್ ಕಂಡಿಡ್ರಿ ಅಂತ ಹೇಳ್ಯಾರ. ಸೊ ಪೈ 60, r ಎಷ್ಟೈತಿ, 60 ಐತಿ. ಹೈಟ್ ಇಲ್ಲಿ h ಅಂದ್ರೆ ಹೈಟ್ ಆಫ್ ದ ಸಿಲಿಂಡರ್, ಎಷ್ಟೈತಿ, 180 ಐತಿ. 1/3ಗೆ 1/3 ಸಾರಿ 1/3 ಮಿಸ್ಟೇಕ್ ಆಗಿತ್ತಿಲ್ಲ ಸ್ವಲ್ಪ, 1/3. ಸೊ 1/3 ಇಂಟು ಹೈಟ್ ಆಫ್ ದ ಕೋನ್ ಎಷ್ಟೈತಿ, 120 ಐತಿ. ನೆಕ್ಸ್ಟ್ 4/3 r ಎಷ್ಟೈತಿ, 60 ಐತಿ. 3 1s 3, 3 4s 12 ಅಂದ್ರೆ 345s, ಸಾರಿ 340s 120. ಸೊ ಇದು 60 ಅಲ್ಲ, 120 ಗಡಿಬಿಡಿ ಒಳಗ ಆಗ್ಬಿಡೈತಿ, ಸಾರಿ. 3 1s 340s 40. ಓಕೆ, 40 ಪ್ಲಸ್ 180 ಅಂತಂದ್ರೆ 40 ಪ್ಲಸ್ 180 ಅಂದ್ರೆ 120. 120 ಮೈನಸ್ 180 ಅಂದ್ರೆ 60. ಸೊ 60. ಸೊ 60 ಆಯ್ತಾ. 360 ಇಂಟು 60 ಮಾಡಿದಾಗ ಇದು ಸಾರಿ ತಪ್ಪಾಗೈತಿ. ಸೊ 3600 ಇಂಟು 60 ಮಾಡಿದಾಗ ಎಷ್ಟು ಬರ್ತಾ ಆನ್ಸರ್, 216,0005 ಇಷ್ಟು ಬರುತ್ತೆ ನಿಂದ ಆನ್ಸರ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತಿ, 216,0005 ಪೈ ಒಳಗೆ ಆನ್ಸರ್ ತೊಗೊಂಬರಿ ಅಂತಂದ್ರೆ. ಸೊ ಇದು ಆಗೈತೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ವಶನ್ ಯಾವ್ದಂತಂದ್ರೆ ಸೇಮ್ ಅದು, ಅದ್ರೊಳಗೆ ಆರ್ ಇದು ಇಲ್ಲೇನು ಹೇಳತ್ತಾರ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್. ಒಂದು ಸಿಲಿಂಡರ್ ಐತಿ, ಆ ಸಿಲಿಂಡರ್ ಒಳಗ ಹೆಮಿಸ್ಪಿಯರ್ ನ ಪ್ಲೇಸ್ ಮಾಡ್ಯಾರ. ಹೆಮಿಸ್ಪಿಯರ್ ನ ತೆಗೆದ್ಬಿಟ್ಟಾರ, ಆ ಸಿಲಿಂಡರ್ ಒಳಗಿಂದ ಹೆಮಿಸ್ಪಿಯರ್ ನ ತೆಗೆದು ಹೋಗ್ಬಿಟ್ಟಾರ. ಸೊ
ಆ ಸಿಲಿಂಡರ್ ಏನೈತಿ ಸಾಲಿಡ್ ಶೇಪ್ದಾಗ ಐತಿ, ಒಳಗೆ ಏನು ಕೋಕೊಳ ಇಲ್ಲ, ಅಂದ್ರೆ ಒಳಗೇನು ಗ್ಯಾಪ್ ಇಲ್ಲ, ಅದು ಸಾಲಿಡ್ ಸಿಲಿಂಡರ್ ಐತಿ. ಆ ಸಾಲಿಡ್ ಸಿಲಿಂಡರ್ ಮ್ಯಾಲಿಂದ ಹೆಮಿಸ್ಪಿಯರ್ ನ ತೆಗ್ದಾರ. ಸೊ ಅವ್ರ ಹೆಮಿಸ್ಪಿಯರ್ದ ಏನ್ ಕೊಟ್ಟಾರ, ವಾಲ್ಯೂಮ್ ಕೊಟ್ಟಾರ. ಅಂದ್ರೆ ಇಲ್ಲಿ ಆರ್ ಕೊಟ್ಟಿಲ್ಲ ಅವ್ರು. ಫಸ್ಟ್ ನಾವು ಆರ್ ಕಂಡಿಡಿಬೇಕು. ಆರ್ ಕಂಡಿಡಿದ್ರೆ ನನ್ನ ಆನ್ಸರ್ ಬರುತ್ತೆ. ಸೊ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಏನೈತಿ 18,000 ಪೈ ಐತಿ. ಇದನ್ನು ಪೈ ವ್ಯಾಲ್ಯೂದಾಗ ಕೊಟ್ಟಾರ ಅವ್ರು. ಪೈನ ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆ, ಪೈದಾಗ ಕೊಟ್ಬಿಟ್ಟಾರ. ಸೊ ಹೈಟ್ ಅನ್ ಕೊಟ್ಟಾರ. ಹೈಟ್ ಆಫ್ ದ ಸಿಲಿಂಡರ್ ಹೈಟ್ ಎಷ್ಟೈತಿ, 145 ಮೀಟರ್ ಐತಂತ. ಟಿ ಎಸ್ ಎಫ್ ಸಾಲಿಡ್ ಅಂತಂದ್ರ ಈ ಇದನ್ನ ಕಂಡಿಡಿಯಕ್ಕಿಂತ ಮುಂಚೆ ಟಿ ಎಸ್ ಎಫ್ ಸಾಲಿಡ್ ಅಂದ್ರ ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ಇನ್ನೊಂದು ಆ್ಯಡ್ ಮಾಡ್ರ ಸಾಲಿಡ್ ಆಫ್ ಟಿ ಎಸ್ ಎಫ್ ಸಾಲಿಡ್ ಬರ್ತೈತಿ. ಅದಕ್ಕಿಂತ ಮುಂಚೆ ನಮಗೆ ಆರ್ ಬೇಕಂತಂದ್ರ ಅವ್ರೊಂದು ಕ್ಲೂ ಕೊಟ್ಟಾರ, ಹೆಮಿಸ್ಪಿಯರ್ ವ್ಯಾಲ್ಯೂಮ್ ಕೊಟ್ಬಿಟ್ಟಾರ. ಹೆಮಿಸ್ಪಿಯರ್ ವಾಲ್ಯೂಮ್ ಎಷ್ಟೈತಿ, 18,000 ಐತಿ, ಪೈ ಐತಿ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. ಆರ್ ಕ್ಯೂಬ್ ಅನ್ನ ಕಂಡುಹಿಡಿಬೇಕಾ. ಸೊ 18 ಪೈ, ಈ 3 ಈ ಕಡೆ ಕಳ್ಸಿದ್ರ 36,000 ಆಗ್ತೈತಿ, 36,000 ಪೈ ಆಗ್ತೈತಿ. ಸೊ 4 ಪೈಗೆ ಪೈ, ಆರ್ ಕ್ಯೂಬ್. ಸೊ ಇಲ್ಲಿ 4 ಪೈ ಏನೈತಿ, ಮಲ್ಟಿಪ್ಲಿಕೇಶನ್ ಐತಿ ಆರ್ ಕ್ಯೂಬ್ಗೆ, ಈ ಕಡೆ ಬಂದ ಡಿವಿಷನ್ ಆಗ್ತೈತಿ. ಸೊ ಇವನ್ನೆರಡು ಡಿವೈಡ್ ಮಾಡ್ರೆ 9,000 ಆಗ್ತೈತಿ. ಫಸ್ಟ್ ಪೈ ಕ್ಯಾನ್ಸಲ್ ಆಗುತ್ತಾ, 4 9 36, 1 2 3 1 2 3 0 0 ಈಕ್ವಲ್ ಟು ಆರ್ ಕ್ಯೂಬ್. ಇದು ಆರ್ ಈಕ್ವಲ್ ಟು ಕ್ಯೂಬ್ ಈ ಕಡೆ ಕಳಿಸಿರ ಅಂಡರ್ ರೂಟ್ ಕ್ಯೂಬ್ ಆಗ್ತೈತಿ. 900 ಆರ್ ಅಂದ್ರೆ ಎಷ್ಟಾಗಿದೆ, 9.65. ಸೊ ಟೋಟಲ್ ಟಿ ಎಸ್ ಆಫ್ ಆಬ್ಜೆಕ್ಟ್ ಈಕ್ವಲ್ ಟು ಸಿ ಎಸ್ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಆಫ್ ಹೆಮಿಸ್ಪಿಯರ್. ಸಿ ಎಸ್ ಆಫ್ ಸಿಲಿಂಡರ್ 2 ಪೈ ಆರ್ ಎಚ್, ಸಿ ಎಸ್ ಆಫ್ ಹೆಮಿಸ್ಪಿಯರ್ 2 ಪೈ ಆರ್ ಸ್ಕ್ವೇರ್. ಆರ್ ಅಂತೂ ಸಿಕ್ಕೈತಿ 9.65. ಸೊ ನಾನು ಮತ್ತೆ ಇಲ್ಲಿ ಕಾಮನ್ ತಗೊಳ್ತೀನಿ. ಇವೆರಡು ಫಾರ್ಮುಲಾ ಕಾಮನ್ ಏನು ಬರ್ತದೆ ಅಂದ್ರೆ, ಇಲ್ಲಿ 2 ಪೈ ಆರ್ ಐತಿ, ಒಳಗೆ ಇಲ್ಲಿ ಎಚ್ ಉಳ್ಕೋತೈತಿ, ಇಲ್ಲಿ ಆರ್ ಉಳ್ಕೋತೈತಿ. ಓಕೆ, 2 ಪೈ ಆರ್ ಪ್ಲಸ್ ಎಚ್ ಅಂದ್ರೆ ಸೊ 2 × 22 44, 9.65 ಇಂಟು ಇವನೋಡು ಆ್ಯಡ್ ಮಾಡ್ರೆ 154.65 ಬರ್ತೈತಿ. ನೆಕ್ಸ್ಟ್ 44 ಇಂಟು 9.65 ಅಂದ್ರೆ 424.6 ಡಿವೈಡೆಡ್ ಬೈ 7. ಸೊ ಇದನ್ನ ಕ್ಯಾನ್ಸಲ್ ಮಾಡಿ ಅಪ್ರಾಕ್ಸ್ 9,380 ಈಸ್ ಅವರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್. ಓಕೆ, ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಲಾಸ್ಟ್ 2 ಕ್ವಶನ್ ಅದಾವ, ಓನ್ಲಿ 2 ಕ್ವಶನ್ಸ್ ರಿಮೈನಿಂಗ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನೈತೆ ಅಂತಂದ್ರೆ, ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 16 ಟರ್ಮ್ಸ್. ಅವ್ರು ಹೇಳ್ಬಿಟ್ರೆ ಬಾಯ್ಬಿಟ್ಟೆ ಟೋಟಲ್ ಟರ್ಮ್ಸ್ ಎಷ್ಟು ಅದಾವ, 16 ಟರ್ಮ್ಸ್ ಅಂದ್ರೆ ಎನ್ ಈಕ್ವಲ್ ಟು 16. ದ ಸಮ್ ಆಫ್ ಆಲ್ ಇಟ್ಸ್ ಟರ್ಮ್ ಈಸ್ 768. ಅಷ್ಟು ಟರ್ಮ್ ಆ್ಯಡ್ ಮಾಡಿದಾಗ 768 ಬರ್ತೈತಿ. ಅಂದ್ರೆ ಎಸ್ ಎನ್ ಈಕ್ವಲ್ ಟು 768. ಎನ್ ಅಂದ್ರೆ 16. ಓಕೆ, ಅವ್ರು ನಾವು ಹೆಂಗ್ ಸೆಂಟೆನ್ಸ್ ಓದ್ತೀವಿ ಹಂಗ ಡೇಟಾ ಬರ್ಕೋತ ಹೋಗ್ಬೇಕು. ಎನ್ ಈಕ್ವಲ್ ಟು 16, ಎಸ್ ಎನ್ ಈಕ್ವಲ್ ಟು 768, ದಟ್ ಈಸ್ ಎಸ್ 16 ಈಕ್ವಲ್ ಟು 768. ನೆಕ್ಸ್ಟ್ ಅವ್ರು ಹೇಳತ್ತಾರ, ಫಸ್ಟ್ ಟರ್ಮ್ ಇಫ್ ದ ಲಾಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್, ಲಾಸ್ಟ್ ಟರ್ಮ್ ಅಂದ್ರೆ ಯಾವ್ದ, ಎನ್ ಎಷ್ಟೈತಿ, 93 ಐತಿ. ದೆನ್ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಲ್ಸೋ ಶೋ ದಟ್ ದ ಸಮ್ ಆಫ್ ಆಲ್ ದ ಟರ್ಮ್ಸ್. ಇದನ್ನ ಲಾಸ್ಟಿಗೆ ನೋಡೋಣ. ಫಸ್ಟ್ ಏನ್ ಕಂಡಿಡಿಯನ, ಎ ಕಂಡಿಡಿಯನ. ಫಸ್ಟ್ ಎ ಪಿ ಕಂಡಿಡಿಯನ, ಎ ಪಿ ಏನೈತಿ ಅಂತ ಹೇಳಿ. ಓಕೆ, ಫಸ್ಟ್ ಎಸ್ ಎನ್ ಫಾರ್ಮುಲಾ. ಎಸ್ ಎನ್ ಈಕ್ವಲ್ ಟು ಎನ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಲ್ಲರಿಗೂ ಗೊತ್ತಿರೋ ಫಾರ್ಮುಲಾ. ಏನಂದ್ರೂ ಗೊತ್ತೈತಿ, ಎನ್ ಅಂದ್ರೆ 16, ಎ ಗೊತ್ತಿಲ್ಲ, ಆಮೇಲೆ ಡಿ ಗೊತ್ತಿಲ್ಲ. ಸೊ ಎನ್ ಜಾಗದಾಗ 16 ಹಾಕೋಣ. 2 1 ಎಸ್ ಎನ್ ಗೊತ್ತೈತಿ ನಮ್ಗೆ. ಎ 16 ಎಷ್ಟೈತಿ, 768 ಗಿವನ್. ಇದು ಗಿವನ್. ಇದು 2 1 2 8 16. 2a 16 ಮೈನಸ್ 1 ಅಂದ್ರೆ 15. 15 ಇಂಟು ಡಿ ಅಂದ್ರೆ 15d. ಆಯ್ತಾ. ನೆಕ್ಸ್ಟ್ ಈ 8 ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಇಲ್ಲಿ 8 ಇಂಟು 2a ಪ್ಲಸ್ 15d ಮಲ್ಟಿಪ್ಲಿಕೇಶನ್ ಐತಿ. ಆ ಕಡೆ ಕಳಿಸಿದ್ರೆ ಡಿವಿಷನ್ ಆಗ್ತೈತಿ. 768 ಡಿವೈಡೆಡ್ ಬೈ 8 ಅಂದ್ರೆ 96. ಸೊ ಇಲ್ಲಿ ನಮಗೆ ಒಂದು ಇಕ್ವೇಶನ್ ಸಿಗ್ತೈತಿ, 2a ಪ್ಲಸ್ 15d ಈಕ್ವಲ್ ಟು 96. ಒಂದು ಇಕ್ವೇಶನ್ ನಮಗೆ ಆಲ್ರೆಡಿ ಗೊತ್ತೈತಿ, a 16 ಈಕ್ವಲ್ ಟು 93. a 16 ಅಂದ್ರೆ a ಪ್ಲಸ್ 15d ಈಕ್ವಲ್ ಟು 93. ಸೊ ಇವನ್ನೆರಡು ಇಕ್ವೇಶನ್ ಸಬ್ಸ್ಟ್ರಾಕ್ಟ್ ಮಾಡೋಣ. ಸಬ್ಸ್ಟ್ರಾಕ್ಟ್ ಮಾಡಿದಾಗ 2a ಮೈನಸ್ a ಅಂದ್ರೆ a, 15d ಪ್ಲಸ್ 15d ಮೈನಸ್ d ಕ್ಯಾನ್ಸಲ್ ಆಗ್ತೈತಿ. ಅಂದ್ರೆ ಎಲಿಮಿನೇಷನ್ ಮೆಥಡ್. 96 ಮೈನಸ್ 93 ಅಂದ್ರೆ 3. a 3 ಸಿಕ್ತು.
ಇನ್ನು ಇದ ಏನ ಯಾವ್ದಾರ ಎರಡು ಇಕ್ವೇಶನ್ದಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟಿಂಗ್ ಎ ಇನ್ ಇಕ್ವೇಶನ್ 2. ಇಕ್ವೇಶನ್ 2 ದಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದ್ರ 3 ಐತಿ. 3 + 15d = 93. 3 ಕಡೆ ಕಳ್ಸೋಣ. 93 - 3 ಆಗ್ತೈತಿ. 15d ಇಲ್ಲಿ ಮಲ್ಟಿಪ್ಲಿಕೇಶನ್ ಈ ಕಡೆ ಬಂದ್ರ ಡಿವಿಷನ್. 90 - 15 ಅಂದ್ರ 6. d = 6 ಅಂದ್ರ ಎ ಪಿ ಕಂಡು ಹಿಡಿಬೇಕು. ಫಸ್ಟ್ ಟರ್ಮ್ 3 ಆಗೈತಿ. 3 + 6 ಅಂದ್ರ 9. 9 + 6 ಅಂದ್ರ 15. 15 + 6 ಅಂದ್ರ 21. ಇವಾಗ ಸ್ವಲ್ಪ ಟ್ವಿಸ್ಟ್, ಸ್ವಲ್ಪ ಬುದ್ಧಿ ಓಡಿಸ್ಲಿ ಹುಡುಗರ ಅಂತ ಕ್ವಶನ್ ಕೊಟ್ಟಾರ. ಏನ್ ಹೇಳತ್ತಾರ ಅವ್ರ ಕ್ವಶನ್ ಏನೈತಂದ್ರ, ಆಲ್ಸೋ ಶೋ ದ್ಯಾಟ್ ದ ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದಿಸ್ ಪ್ರೋಗ್ರೆಷನ್ ಅಂದ್ರೆ ಇವಾಗ ಕಂಡಿಡಿರೋ ಪ್ರೋಗ್ರೆಷನ್. ಸಮ್ ಆಫ್ ಟರ್ಮ್ಸ್ ಎಷ್ಟೈತಿ ಇದ್ರದ್ದ? 768. ಇಲ್ಲಿ ಬರ್ತೀನಿ ನೋಡ್ರಿ. 768 ಈಸ್ ಈಕ್ವಲ್ ಟು 3 ಟೈಮ್ಸ್ ಅಂದ್ರ 3 ದ ಸಮ್ ಆಫ್ ಫಸ್ಟ್ 16 ಆಡ್ ನ್ಯಾಚುರಲ್ ನಂಬರ್ಸ್. ಆಡ್ ನ್ಯಾಚುರಲ್ ನಂಬರ್ಸ್ ಎ ಪಿ ಏನ್ ಬರ್ತೈತಿ? ಆಡ್ ನ್ಯಾಚುರಲ್ ನಂಬರ್ಸ್ ಯಾವ್ಯಾವ? 1 ಈಸ್ ಆಡ್ ನ್ಯಾಚುರಲ್ ನಂಬರ್, 3 ಈಸ್ ಆಡ್ ನ್ಯಾಚುರಲ್ ನಂಬರ್, 5, 7, 9, 11. ಇದ್ರದ 16 ಟರ್ಮ್ಸ್, ಇವ್ರದ 16 ಟರ್ಮ್ಸ್ ಇಂಟು 3. ಸಮ್ ಆಫ್ ದೀಸ್ ಆಡ್ ನ್ಯಾಚುರಲ್ ಟರ್ಮ್ಸ್ ಪ್ಲಸ್ ಇಂಟು 3 ಸಮ ಆಯ್ತು ಅಂತ ಹೇಳೋಣ. ಸೊ ಅದೇನಾಗ್ತೈತಿ? ಆಡ್ ನ್ಯಾಚುರಲ್ ನಂಬರ್ಸ್ ಯಾವ್ಯಾವ ಅಂತಂದ್ರೆ 1, 3, 5, 7, 9 ಅಪ್ ಟು ಸೋ ಆನ್ ಅಂದ್ರೆ 16 ಟರ್ಮ್ ವರ್ಗು ಮಾತ್ರ. ಎ ಗೊತ್ತೈತಿ 1, ಡಿ ಗೊತ್ತೈತಿ 2. ಆಯ್ತಾ? ಸಮ್ ಕಂಡುಹಿಡಿಬೇಕು. ಸಮ್ ಅಂದ್ರ ಎಸ್ = 16. ಯಾಕಂದ್ರ ಅಪ್ ಟು 16 ಟರ್ಮ್ಸ್ ಅಂತ ಹೇಳ್ಯಾರ. 16 ಆಡ್ ನ್ಯಾಚುರಲ್ ನಂಬರ್ಸ್, ಅದ್ರ ಸಂಬಂಧ 16. 16/2 2. ಎ ಅಂದ್ರೆ ಗೊತ್ತೈತಿ 1, ಡಿ ಅಂದ್ರೆ ಎಷ್ಟೈತಿ 2. ಎಲ್ಲ ಅಪ್ಲೈ ಮಾಡಿ ಸಾಲ್ವ್ ಮಾಡಿದಾಗ ನಮಗ್ ಬರ್ತೈತಿ ಆನ್ಸರ್ ಅಷ್ಟೇ 256. ಎಸ್ 16 ಇದು ಬಂದಿರೋ ಆನ್ಸರ್ ಆಡ್ ನ್ಯಾಚುರಲ್ ನಂಬರ್ ಆನ್ಸರ್. ಇದು ಆಡ್ ನ್ಯಾಚುರಲ್ ನಂಬರ್ಸ್. ದಿಸ್ ಎ ಪಿ ಅಂದ್ರ ದಿಸ್ ಎ ಪಿ = 3 ಟೈಮ್ಸ್ ದ ಆಡ್ ನ್ಯಾಚುರಲ್ ನಂಬರ್ಸ್. ಆಡ್ ನ್ಯಾಚುರಲ್ ನಂಬರ್ಸ್ ಎಷ್ಟು ಬಂದೈತಿ? 256. ನಮ್ದು ಎ ಪಿ ಇದು ಅಂದ್ರ ಎಸ್ 16 ಎಷ್ಟೈತಿ? 768. 3 × 256 ಅಂದ್ರೆ 768. ಸೊ ಈಕ್ವಲ್ ಐತಿ. ಇದಾಗಿತ್ತು ಎ ಪಿ ದ ಆನ್ಸರ್. ಲಾಸ್ಟ್ ಕ್ವಶನ್, ಬಟ್ ನಾಟ್ ದ ಲೀಸ್ಟ್. ಲಾಸ್ಟ್ ಕ್ವಶನ್, 6th ಮೇನ್ 38 ಕ್ವಶನ್. ಸೊ ಡಯಾಗ್ರಾಮ್ ಕೊಟ್ಟಾರ. ಡಯಾಗ್ರಾಮ್ ಏನೋ ಟೆನ್ಷನ್ ಇಲ್ಲ. ಇಲ್ಲೇನು ಕೊಟ್ಟಾರ? ನಾವ ಏನ್ ಕಂಡುಹಿಡಿಬೇಕು ಅನ್ನೋದು ಫಸ್ಟ್ ಹೇಳ್ತೇನೆ. ಎ ಸಿ ಕಂಡುಹಿಡಿಬೇಕು, ಆಮೇಲೆ ಸಿ ಡಿ ಕಂಡುಹಿಡಿಬೇಕು. ಸಿ ಡಿ ಮತ್ತು ಎ ಸಿ ಇವೆರಡು ಕಂಡುಹಿಡಿದ್ರ ಆನ್ಸರ್ ಮುಗೀತು. ಸೊ ಒಂದು ಕ್ಲೂ ಏನಂತಂದ್ರೆ, ಎ ಬಿ 6 ಮೀಟರ್ ಐತಂದ್ರೆ ಇ ಡಿನೂ 6 ಮೀಟರ್ ಇರ್ತೈತಿ. ಆಯ್ತಾ? ಮತ್ತ ಎ ಇ ಎಷ್ಟು ಬರತ್ತ ಆನ್ಸರ್? ಅಷ್ಟ ಬಿ ಡಿ ಇರ್ತೈತಿ. ಓಕೆ, ನಾವ್ ಇವಾಗ ಎ ಸಿ ಕಂಡುಹಿಡಿಬೇಕಾ, ಸಿ ಡಿ ಕಂಡುಹಿಡಿಯಬೇಕಾ? ಇದು 6 ಮೀಟರ್ ಐತಂದ್ರೆ ಇದು 6 ಮೀಟರ್. ಫಸ್ಟ್ ಇದು ಟೀಟಾ ಕೊಟ್ಟಾರ ಆಯ್ತಾ? ಆಮೇಲೆ ಇಲ್ಲಿದ ಟೀಟಾ ಕೊಟ್ಟಾರ. ಇಲ್ಲಿದ ಟೀಟಾ ಎಷ್ಟೈತಿ? 60. ಇಲ್ಲಿದ 30 ಐತಿ. ನಮಗ ಏನ್ ಬೇಕಪ್ಪ ಈ ಕ್ವಶನ್ದಾಗ ಮೇನ್ ಅಂತಂದ್ರ, ಒಂದು ಟೀಟಾ ಸಿಕ್ಕರೆ ಸಾಕ, ಒಂದು ಸೈಡ್ ಸಿಕ್ಕರೆ ಸಾಕ, ಎಲ್ಲ ಸೈಡ್ ಕಂಡುಹಿಡಿಬಹುದು ನಾವು. ಬರೀ ಒಂದು ಟೀಟಾ ಒಂದು ಸೈಡ್ ಸಿಕ್ಕರೆ ಕೊಟ್ಟಾರ. ಒಂದು ಟೀಟಾ ಕೊಟ್ಟಾರ, ಒಂದ್ ಸೈಡ್ ಕೊಟ್ಟಾರ, ಟೆನ್ಷನ್ ಇಲ್ಲ. ಸೊ ಈ ಟೀಟಾ ಮತ್ತೆ ಈ 6 ಮೀಟರ್ ತಗೊಂಡ ಇದನ್ನ ಕಂಡುಹಿಡಿಯೋಣ ಫಸ್ಟ್, ಅಂದ್ರೆ ಬಿ ಡಿ. ಐಡಿಯಾ ಹೇಳತ್ತೇನೆ ಫಸ್ಟ್. ಬಿ ಡಿ ಕಂಡುಹಿಡಿಯೋಣ. ಬಿ ಡಿ ಈಸ್ ಈಕ್ವಲ್ ಟು ಎ ಇ ಇರತೈತಿ. ಯಾಕಂದ್ರೆ ಇಲ್ಲಿ ಎಲ್ಲಾ ಕಡೆ 90 ಡಿಗ್ರಿ ಇದಾವ. ಓಕೆ, ಬಿ ಡಿ ಈಕ್ವಲ್ ಟು ಎ ಇರತೈತಿ. ಈ ಎ ಇ ಹಿಡ್ಕೊಂಡ ಇದನ್ನ ಸೈನ್ ಕಂಡುಹಿಡಿಯೋಣ, ಅಂದ್ರೆ ಸಿ ಇ ಕಂಡುಹಿಡಿಯೋಣ. ಐಡಿಯಾನ ಮತ್ತಿದ ಸಿ ಇ ಕಂಡುಹಿಡಿಯೋಣ. ಸಿ ಇ ಕಂಡುಹಿಡಿದ ತಕ್ಷಣ ನಮಗ ಸಿ ಡಿ ಸಿಗ್ಬಿಡ್ತೈತಿ. ಹೆಂಗಂದ್ರೆ ಇ ಡಿ ಗೊತ್ತೈತಿ, ಸಿ ಇ ಗೊತ್ತಾಗ್ತೈತಿ. ಸಿ ಇ ಪ್ಲಸ್ ಇ ಡಿ ಅಂದ್ರೆ ಸಿ ಡಿ ಸಿಕ್ಬಿಡ್ತು. ಪೈಥಾಗೋರಸ್ ಥಿಯರಂ ಯೂಸ್ ಮಾಡಿ ಎ ಸಿ ಕಂಡುಹಿಡಿಯಬಹುದು, ಇಲ್ಲ ಇದ ಟೀಟಾ ವ್ಯಾಲ್ಯೂ ಯೂಸ್ ಮಾಡಿ ಎ ಸಿ ಕಂಡುಹಿಡಿಯಬಹುದು. ಟೆನ್ಷನ್ ಇಲ್ಲ. ಓಕೆ, ಡೈರೆಕ್ಟ್ ಜಲ್ದಿ ಸಾಲ್ವ್ ಮಾಡೋಣ, ಟೈಮ್ ಇಲ್ಲ. ಸಿ ಡಿ = ಕ್ವಶನ್ ಮಾರ್ಕ್ ಕಂಡುಹಿಡಿಯಬೇಕಾ, ಎ ಸಿ = ಕ್ವಶನ್ ಮಾರ್ಕ್. ಎ ಬಿ = ಎಫ್ ಡಿ = 6 ಮೀಟರ್. ಎ ಡಿ = ಎಫ್ ಎ ಬಿ = ಎಫ್ ಡಿ = 6 ಮೀಟರ್. ಟ್ಯಾನ್ ಟೀಟಾ ಇತ್ತು ತಗೊಳ್ಳೋಣ.
ಯಾಕಂದ್ರೆ ಅಪೋಸಿಟ್ ಗೊತ್ತೈತಿ ನಮಗೆ, ಅಡ್ಜಸೆಂಟ್ ಕಂಡು ಹಿಡ್ಕೋಬೇಕಂತ ಹೇಳಿ ನಾ ಐಡಿಯಾದಾಗ. ಅಪೋಸಿಟ್ ಗೊತ್ತೈತಿ, ಅಡ್ಜಸೆಂಟ್ ಕಂಡು ಹಿಡಿಬೇಕು. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಟ್ಯಾನ್ ಟೀಟಾ, ಟ್ಯಾನ್ 30 = 1/√3. ಅಪೋಸಿಟ್ ಎಷ್ಟೈತಿ 6 ಮೀಟರ್ ಐತಿ. ಅಡ್ಜಸೆಂಟ್ ಗೊತ್ತಿಲ್ಲ, ಬಿಡಿ ಗೊತ್ತಿಲ್ಲ, ಬಿಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ BD × 1 = BD, 6 × √3 = 6√3. ಇಕ್ವೇಶನ್ 1 ಆಯ್ತು. ಓಕೆ, ಈ 6√3 ಇದು ಅಂದ್ರೆ ಏನಾತೀಗ BD 6√3 ಆತ, 6√3 ಆತ. ಇದು 6√3 ಐತಿ ಅಂದ್ರೆ ಇದು 6√3, 6√3. ಇದು 6√3 ಅಂದ್ರೆ ಇದು 6√3 ಅಂದ್ರೆ ಇದು ಯಾವ್ದಂತಂದ್ರೆ AF ಸಿಕ್ತು. ಇವಾಗ ಟೀಟಾ ಗೊತ್ತೈತಿ, ಒನ್ ಸೈಡ್ ಗೊತ್ತೈತಿ, ಇದನ್ನ ಕಂಡಿಯನ್ CF ಕಂಡಿಯನ್. ಅದ ಟ್ಯಾನ್ 60. ಟ್ಯಾನ್ ಯಾಕಪ್ಪ, ಅಡ್ಜಸೆಂಟ್ ಗೊತ್ತೈತಿ, ಅಪೋಸಿಟ್ ಕಂಡಿಬೇಕು. ಸೊ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಟ್ಯಾನ್. ನೀವು ಕಾಟ್ ತಗೋಬಹುದು, ಕಾಟ್ ತಗೊಂಡ್ರೆ ಅಡ್ಜಸೆಂಟ್ ಬೈ ಅಪೋಸಿಟ್. ಇಲ್ಲಿ ಅಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡ್ರೆ ಅದ್ರ ಸಂಬಂಧ ಟ್ಯಾನ್. ಟ್ಯಾನ್ 60 ಅಂದ್ರೆ √3. ಅಪೋಸಿಟ್ ಎಷ್ಟೈತಿ, ಅಪೋಸಿಟ್ CF ಐತಿ. ಅಪೋಸಿಟ್ ಅಂದ್ರೆ ಎದುರು ನೋಡ್ತಿರೋ ಟೀಟಾ ಡಿಗ್ರಿ ಎದುರು ನೋಡತಿ CF ಬೈ 6√3 ಸಿಕ್ಕೈತೆ ನಮ್ಗೆ ಆಲ್ರೆಡಿ. ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 6√3 × √3 ಅಂದ್ರೆ 6√3 × √3. √3 × √3 ಅಂದ್ರೆ 3. 6 3 = 18. C = 18. ಇದು 18 ಬಂದೈತಿ. CF ಎಷ್ಟು ಬಂತ, 18 ಬಂತ. ಈಗ ಕನ್ನಡದಿಂದ ಇದು ಗೊತ್ತೈತಿ 6 ಮೀಟರ್. 18 + 6 ಅಂದ್ರೆ 24 ಅಂದ್ರೆ CD ಸಿಗ್ಬಿಡ್ತ 24. ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ AC ಕಂಡುಹಿಡಿಬೇಕು. AC ನಾವು ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿ ಸಾಲ್ವ್ ಮಾಡೈತಿ. ಬೈ ಪೈಥಾಗೋರಸ್ ಥಿಯರಮ್ AC² = CF² + AF². CF ಇವಾಗ ಜಸ್ಟ್ ಕಂಡುಹಿಡಿದಿವಿ 18. AF ಎಷ್ಟೈತಿ ಮೊದಲು ಕಂಡುಹಿಡಿದಿದ್ವಿ 6√3. ಸೊ 18² ಅಂದ್ರೆ 324, 6√3² ಅಂದ್ರೆ 36 × 3 = 108. ಸೊ ಇವನ್ನೆರಡು ಆ್ಯಡ್ ಮಾಡಿದಾಗ 432 ಬರ್ತೈತಿ. ಇಲ್ಲಿ AC² ಇತ್ತು, ಸ್ಕ್ವೇರ್ ನೆಗೆಟಿವ್ ಕಳ್ಸಿರ ರೂಟ್ ಆಗ್ತೈತಿ, ಅಂಡರ್ ರೂಟ್ ಹಾಕಿರ AC = 20.78. ದಿಸ್ ಈಸ್ ಅವರ್ ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್ ಆನ್ಸರ್. ಓಕೆ, ಇದೆಲ್ಲ ನಿಮಗೆ ಈಸಿ ಅನ್ಸಿತ್ತಂದ್ರೆ, ಅಂದ್ರೆ ನಿಮ್ಗೆ ಅರ್ಥ ಆಗೈತಂದ್ರೆ, ನೀವು ಆನ್ಸರ್ ಸಾಲ್ವ್ ಮಾಡಿರೋ ಆನ್ಸರ್ ನಾ ಸಾಲ್ವ್ ಮಾಡಿರೋ ಆನ್ಸರ್ ಸೇಮ್ ಇತ್ತಂದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.